ಸೊ ಗೈಸ್ ಎಲ್ಲರೂ ಕೂಡ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಫಟಾಫಟ್ ಅಂತ ಅಂದ್ಬಿಟ್ಟು ಫಾಸ್ಟ್ ಎಲ್ಲರೂ ಕೂಡ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಎಸ್, ಐ ಹೋಪ್ ನಿಮಗೆ ನಾನು ವಿಸಿಬಲ್ ಇದ್ದೀನಿ ಅಂತ ಅನ್ಕೊಂತೀನಿ ಅಂಡ್ ನನ್ನ ಕ್ಯಾಮ್ರಾ ವಿಸಿಬಲ್ ಇದೆ ಅಂತ ಅನ್ಕೊಂತೀನಿ. ಇನ್ಫ್ಯಾಕ್ಟ್ ಏನಪ್ಪ ಅಂದ್ರೆ ನನ್ನ ವಾಯ್ಸ್ನು ಕೂಡ ಕರೆಕ್ಟಾಗಿ ಕೇಳ್ತಿದೆ ಅಂತ ಅನ್ಕೊಂತೀನಿ. ಫಟಾಫಟ್ ಅಂತ ಏನ್ ಮಾಡಬೇಕು ಅಂತಂದ್ರೆ ಇವಾಗ ನೀವು ಓಕೆ ನಿಮಗೊಂದು ಕೆಲಸ ಏನಪ್ಪಾ ಅಂತಂದ್ರೆ ಇವಾಗ ಫಸ್ಟ್ ಆಫ್ ಆಲ್ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಓಕೆ, ಕ್ಯಾಮ್ರಾ ಆನ್ ಮಾಡಿಬಿಟ್ಟು ನಿಮ್ಮ ಯಾರು ಅಬೌಟ್ ನಿಮ್ಗೆ ಯಾರು ಲಿಂಕ್ ಇದು ಶೇರ್ ಮಾಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ಅಬೌಟ್ ಏನಪ್ಪ ಅಂದ್ರೆ ಸ್ಕ್ರೀನ್ ಶಾಟ್ ಸೆಂಡ್ ಮಾಡಿ. ದಟ್ ಏನಪ್ಪ ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ನೀವು ಮೀಟಿಂಗ್ ಅಲ್ಲಿ ಇದ್ದೀರಾ ಅಂತ. ಓಕೆ, ಸೊ ತುಂಬಾ ಇಂಪಾರ್ಟೆಂಟ್ ಇದೆ ಗೈಸ್, ಎಲ್ಲರೂ ಕೂಡ ಅಬೌಟ್ ಸ್ಕ್ರೀನ್ ಶಾಟ್ ಶೇರ್ ಮಾಡಿ. ದಟ್ ಅವ್ರಿಗೆ ಗೊತ್ತಾಗುತ್ತೆ ನೀವು ಮೀಟಿಂಗ್ ಅಲ್ಲಿ ಇದ್ದೀರಾ ಅಂತ. ಓಕೆ, ಅಂಡ್ ನಿಮ್ದು ಸೀರಿಯಸ್ನೆಸ್ ಕೂಡ ಶೋ ಆಗುತ್ತೆ ದಟ್ ನೀವು ಎಷ್ಟು ಸೀರಿಯಸ್ ಇದ್ದೀರಾ ನಿಮ್ಮ ಒಂದು ಕರಿಯರ್ ತಗೊಂಡು ನಿಮ್ಮ ಈ ಮೀಟಿಂಗ್ ತಗೊಂಡ್ಬಿಟ್ಟು. ಓಕೆ, ಫಟಾಫಟ್ ಅಂತ ಅಂದ್ಬಿಟ್ಟು ಈ ಒಂದು ಮೀಟಿಂಗ್ ಏನಿದೆ ನೋಡಿ ಜಾಸ್ತಿ ಲಾಂಗ್ ಹೋಗಲ್ಲ ಇವಾಗ. ಎಸ್, ಯು ಹರ್ಡ್ ಇಟ್ ರೈಟ್. ಅಬೌಟ್ ಡೇ ಒನ್ ತರ ಇದನ್ನು ಕೂಡ 1 hour ಹೋಗಲ್ಲ ಇವಾಗ. ಈಗ ಜಸ್ಟ್ ಇದೇನಪ್ಪ ಅಂದ್ರೆ ಒಂದು 20 to 25 minutes ಅಷ್ಟೇ ನಡೆಯುತ್ತೆ. ಮೇ ಬಿ ಮ್ಯಾಕ್ಸಿಮಮ್ ಅಂದ್ರೆ 20 minutes ಅಷ್ಟೇ. ಓಕೆ, ತುಂಬಾ ಇಂಪಾರ್ಟೆಂಟ್ ಇದೆ ಈ ಮೀಟಿಂಗ್. ಓಕೆ, ಫಟಾಫಟ್ ಅಂತ ಏನ್ ಮಾಡಿ ಅಂತಂದ್ರೆ ನಿಮ್ಮ ಒಂದು ಮೆಂಟೋರ್ಗೆ ಯಾರು ನಿಮಗೆ ಇದು ಲಿಂಕ್ ಕಳಿಸಿದ್ದಾರೆ ಅವ್ರಿಗೆಲ್ಲರೂ ಕೂಡ ಅಬೌಟ್ ಸ್ಕ್ರೀನ್ ಶಾಟ್ ಕಳಿಸಿ ಫಾಸ್ಟ್. ಓಕೆ, ದೆನ್ ಅಬೌಟ್ ಈ ಮೀಟಿಂಗ್ ಪರ್ಪಸ್ ಏನಿದೆ, ಈ ಮೀಟಿಂಗ್ ಏನು, ಓಕೆ, ಈ ಮೀಟಿಂಗ್ ಒಳಗಡೆ ಏನ್ ಕಲಿತೀರಾ ನೀವು. ಓಕೆ, ಇದು ಯಾವುದೇ ಡೇಟು ಅಲ್ಲ. ಓಕೆ, ದಟ್ ಏನಪ್ಪಾ ಅಂದ್ರೆ ಇದು ಬಂದ್ಬಿಟ್ಟು ಒಂದು 360 ಒಳಗಡೆ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಡೌಟ್ ಕ್ಲಿಯರ್ ಆಗುತ್ತೆ. ಓಕೆ, ಅಬೌಟ್ ನೀವು ನೋಡಿರ್ಬಹುದು ಆಫ್ಟರ್ ಗೇಟ್ವೇ ಏನಿದೆ ಅಂತ ಅಂದ್ಬಿಟ್ಟು ಇದ್ರೊಳಗಡೆ ಹೇಳಿದ್ರು. ಓಕೆ, ಎಕ್ಸಾಕ್ಟ್ಲಿ ಅಬೌಟ್ ನೀವು ಪೋಸ್ಟರ್ ಅಲ್ಲಿ ನೋಡಿರ್ತೀರಾ. ಓಕೆ, ಅಂಡ್ ಇದ್ರೊಳಗಡೆ ಏನಪ್ಪಾ ಅಂದ್ರೆ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಇವಾಗ ಇದು ಬಂದ್ಬಿಟ್ಟು ಡೌಟ್ಸ್ ಕ್ಲಿಯರ್ ಸೆಷನ್, ಬೋನಸ್ ಮೀಟಿಂಗ್ ಅಂದ್ರೂ ಕೂಡ ಹೇಳ್ಬೋದು ನೀವು. ಓಕೆ, ಈ ಒಂದು ಮೀಟಿಂಗ್ ಒಳಗಡೆ ನಿಮ್ಗೆ ಎಲ್ಲಾನು ಕೂಡ ಡೌಟ್ಸ್ ಕ್ಲಿಯರ್ ಆಗುತ್ತೆ. ದಟ್ ಯಾವ ನಿಮ್ಗೆ ಇವಾಗ ಡೌಟ್ಸ್ ಇರ್ಬೋದು ತುಂಬಾ ಜನಕ್ಕೆ. ಓಕೆ, ತುಂಬಾ ಜನಕ್ಕೆ ಏನಪ್ಪಾ ಅಂತಂದ್ರೆ ಇವಾಗ ಸರ್ ಮುಂದೆ ಏನ್ ಮಾಡ್ಬೇಕು ನಾವು ಡೇ ಒನ್ ಒಳಗಡೆ ಅಂತೂ ನಮ್ಗೆ ಗೊತ್ತಾಗ್ಲಿಲ್ಲ, ಕೆಲಸ ಏನು ಅಂತಾನೆ ಗೊತ್ತಾಗಿಲ್ಲ ಸರ್ ನಮಗೆ. ಜಸ್ಟ್ ಏನಪ್ಪಾ ಅಂತಂದ್ರೆ ಅದ್ರೊಳಗಡೆ ನಿಮ್ಗೆ ಕಂಪನಿ ಬಗ್ಗೆ ಕ್ಲಾರಿಟಿ ಕೊಟ್ರು. ಎಕ್ಸಾಕ್ಟ್ಲಿ ಇವಾಗ ನಿಮ್ಗೆ ಯಾವ ತರ ಡೌಟ್ಸ್ ಇದೆ ಅಲ್ಲ, ಎಕ್ಸಾಕ್ಟ್ಲಿ ತುಂಬಾ ಜನ ಇರ್ತಾರೆ ಈ ತರ ಡೌಟ್ಸ್ ಇರುತ್ತೆ. ಎಸ್, ಸಿ ಇವಾಗ ಫಸ್ಟ್ ಆಫ್ ಆಲ್ ಗೈಸ್ ನೋಡಿ, ಇವಾಗ ಇಟ್ಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್ ಫಾರ್ ಮೀ ದಟ್ ಏನಪ್ಪಾ ಅಂದ್ರೆ ಎಲ್ರಿಗೂ ಕೂಡ ಇವಾಗ ನೋಡಿ ತುಂಬಾ ಜನ ಇದ್ದಾರೆ ಇವಾಗ. ಓಕೆ, ಈ ಮೀಟಿಂಗ್ ಒಳಗಡೆ ತುಂಬಾ ಜನ ಇದ್ದಾರೆ, ಎಲ್ರಿಗೂ ಕೂಡ ಅಬೌಟ್ ಇವಾಗ ಕುಂದ್ರಿಸ್ಬಿಟ್ಟು ಅಬೌಟ್ ನಿಮ್ಗೆ ಏನ್ ಡೌಟ್ಸ್ ಇದೆ ನಿಮ್ಗೆ ಏನ್ ಡೌಟ್ಸ್ ಇದೆ ಅಂತ ಕೇಳಕ್ಕಂದ್ರೂ ಪಾಸಿಬಲ್ ಇಲ್ಲ. ಅದು ಆ ತರ ಕೇಳ್ತಾ ಹೋದ್ರೆ ಅಬೌಟ್ ಏನಪ್ಪಾ ಅಂದ್ರೆ ಮತ್ತೆ ಅಬೌಟ್ ಬೆಳಕಾಗ್ಬಿಡುತ್ತೆ, ರೈಟ್. ಸೊ ಅದಕ್ಕೋಸ್ಕರ ಅಬೌಟ್ ಏನಪ್ಪಾ ಅಂದ್ರೆ ಇವಾಗ ನನ್ನ ಪ್ರಕಾರ ನಿಮಗೆ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ. ನನ್ನ ಪ್ರಕಾರ ಇನ್ ದ ಸೆನ್ಸ್ ವಾಟ್ ಅಂದ್ರೆ ಅಬೌಟ್ ಈ ಒಂದು ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಒಳಗಡೆ 3 years ನಂದು ಎಕ್ಸ್ಪೀರಿಯನ್ಸ್ ಇದೆ. ಓಕೆ, ಇಟ್ ಮೀನ್ಸ್ ಏನಪ್ಪಾ ಅಂದ್ರೆ ನಾನು ಕೂಡ ನಿಮ್ ತರಾನೇ ಡೇ ಒನ್ ಅಟೆಂಡ್ ಮಾಡಿದ್ದೆ ಯಾವಾಗೋ ಒಂದ್ಸಾರಿ. ಓಕೆ, ಸೊ ಸಿಂಪಲ್ ಆಸ್ ದಟ್ ಅಬೌಟ್ ಡೇ ಒನ್ ಆದ ತಕ್ಷಣ ನನಗೆ ಏನ್ ಪ್ರಾಬ್ಲಮ್ಸ್ ಬರ್ಬೋದು, ಇನ್ಫ್ಯಾಕ್ಟ್ ಏನ್ ಡೌಟ್ಸ್ ಬರ್ಬೋದು ಅಂತ ನನಗೆ ಗೊತ್ತಿದೆ. ಸೊ ಅದೇ ಬಿಹಾಫ್ ಮಾಡೋ ಒಳಗೆ ನಿಮ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಓಕೆ, ಡನ್. ಸೊ ಫಸ್ಟ್ ಆಫ್ ಆಲ್ ಈ ಒಂದು ಡೇ ಒನ್ ಮೀಟಿಂಗ್ ಗಿಂತ ಮುಂಚೆ ಡೇ ಒನ್ ಅಟೆಂಡ್ ಆಗೋಕ್ಕಿಂತ ಮುಂಚೆ ನಾನು ಏನಿದ್ದೆ ಅಬೌಟ್ ನಾನು ಯಾಕೆ ಇವತ್ತು ಈ ಒಂದು ವರ್ಕ್ನ ಶುರು ಮಾಡಿದೆ, ನಾನು ಯಾರು, ನನ್ನ ಹೆಸರೇನು, ಅದೆಲ್ಲನೂ ಕೂಡ ಕ್ಲಾರಿಟಿ ಕೊಡ್ತೀನಿ. ಸೊ ಗೈಸ್, ಮೈ ಸೆಲ್ಫ್ ಅಬ್ರಾರ್ ಎಮ್ ಎಚ್ ಅಂತ. ಈ ಫಾರ್ ಎವರ್ ಒಳಗಡೆ ಅನ್ಬಿಟ್ಟು ಏನಪ್ಪಾ ಅಂದ್ರೆ ನಾನು ಶುರು ಮಾಡಿಕೊಂಡು 3 years ಬ್ಯಾಕ್ ಏನಪ್ಪಾ ಅಂದ್ರೆ ನಾನು ಶುರು ಮಾಡಿದ್ದೆ. ಓಕೆ, ಅಂಡ್ ಈ ಫಾರ್ ಎವರ್ಗಿಂತ ಮುಂಚೆ ನಾನೊಬ್ಬ ಮೆಡಿಕಲ್ ಸ್ಟೂಡೆಂಟ್ ಇದ್ದೆ. ಎಸ್, ಯು ಹರ್ಡ್ ಇಟ್ ರೈಟ್, ಮೆಡಿಕಲ್ ಸ್ಟೂಡೆಂಟ್ ಇದ್ದೆ ನಾನು. ಓಕೆ, ಅಂಡ್ ಮೆಡಿಕಲ್ ಸ್ಟೂಡೆಂಟ್ ಅಂತಂದ್ರೆ ಇವಾಗ ಸ್ಟಡಿ ಮಾಡ್ತಾ ಮಾಡ್ತಾ ನಾನು ಹಾಸ್ಪಿಟಲ್ ಕೂಡ ಡ್ಯೂಟಿ ಅಂದ್ರೆ ಕೆಲಸ ಮಾಡ್ತಿದ್ದೆ. ಓಕೆ, ದೆನ್ ಇವಾಗ ಅಬೌಟ್ ಏನಪ್ಪಾ ಅಂದ್ರೆ ನಿಮ್ ತರಾನೇ ಈ ಒಂದು ಮೀಟಿಂಗ್ ಒಳಗಡೆ ನಾನು ಕೂಡ ಎನ್ರೋಲ್ ಮಾಡಿದ್ದೆ. ನೀವು ಯಾವ ತರ ಅಬೌಟ್ ಇವಾಗ ಎನ್ರೋಲ್ ಮಾಡಿಕೊಂಡು ಈ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡಿದ್ರ ನೋಡಿ, ಸೇಮ್ ಟು ಸೇಮ್ ನಾನು ಕೂಡ ಅಬೌಟ್ ಏನಪ್ಪಾ ಅಂದ್ರೆ ಸರ್ಟೆನ್ ಅಮೌಂಟ್ ಅಂದ್ರೆ 200 rupees ಪೇ ಮಾಡಿಕೊಂಡು ಈ ಒಂದು ಅಬೌಟ್ ಏನಪ್ಪಾ ಅಂದ್ರೆ ಮೀಟಿಂಗ್ ಒಳಗಡೆ ಅಟೆಂಡ್ ಆಗಿದ್ದೆ. ಓಕೆ, ಫಸ್ಟ್ ಟೈಮ್ ಅಟೆಂಡ್ ಆಗಿದ್ಮೇಲೆ ಇವಾಗ ಈ ಒಂದು ಮೀಟಿಂಗ್ ಒಳಗಡೆ ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ಮೇಲೆ ಡೇ ಒನ್ ಒಳಗಡೆ ಏನೂ ಕೂಡ ಅರ್ಥ ಅಂತೂ ಆಗಿದ್ದಿಲ್ಲ, ಟು ಬಿ ಫ್ರ್ಯಾಂಕ್. ಓಕೆ, ನಿಮಗೆ ಯಾವ ತರ ಅಬೌಟ್ ಏನಪ್ಪಾ ಅಂದ್ರೆ ಇವಾಗ ಯಾವ ತರ ಸಮ್ ಪೀಪಲ್ಸ್ ಅರ್ಥ ಆಗಿದೆ, ಸ್ವಲ್ಪ ಸ್ವಲ್ಪ ಅರ್ಥ ಆಗಿದೆ, ಸ್ವಲ್ಪ ಸ್ವಲ್ಪ ಅರ್ಥ ಆಗಿಲ್ಲ. ಸೇಮ್ ಟು ಸೇಮ್ ನನಗೂ ಕೂಡ ಅಬೌಟ್ ಏನಪ್ಪಾ ಅಂದ್ರೆ ರೈಟ್ನು ನನಗೂ ಕೂಡ ಅರ್ಥ ಆಗಿದ್ದಿಲ್ಲ ಅವಾಗ. ಓಕೆ, ದೆನ್ ಇವಾಗ ಅರ್ಥ ಆಗಿದ್ದಿಲ್ಲ ಅಂತಂದ್ರೆ ಏನ್ ನನಗೆ ಇಷ್ಟ ಆಯ್ತು. ಓಕೆ, ಬಟ್ ನನಗೆ ಏನ್ ಇಷ್ಟ ಆಗಿತ್ತು ಅಂತಂದ್ರೆ ಸ್ಪೀಕರ್ ಅಂದ್ರೆ ಇಷ್ಟು ಚಿಕ್ಕ ವಯಸ್ಸು ಒಳಗಡೆ ಎಷ್ಟೊಂದು ಜನ ಇಲ್ಲಿ ಗ್ರೋತ್ ಆಗ್ತಿದ್ದಾರೆ. ಅಂಡ್ ಸ್ಪೀಕರ್ಗೂ ಕೂಡ ನೋಡಿದ್ರಿ ನೀವು ಅಬೌಟ್ ಮನೋಜ್ ಗೌಡ ಸರ್ ಅಂತ ಅಂದ್ಬಿಟ್ಟು ಇಷ್ಟು ಚಿಕ್ಕ ವಯಸ್ಸು ಒಳಗಡೆ ಎಷ್ಟೊಂದು ಜನ ಗ್ರೋತ್ ಆಗ್ತಿರೋದು ಅಂಡ್ ಅವ್ರು ಗ್ರೋತ್ ಆಗಿರೋದು ನನಗೆ ತುಂಬಾ ಇಷ್ಟ ಆಯ್ತು. ಓಕೆ, ಅಂಡ್ ಅಬೌಟ್ ಏನಪ್ಪಾ ಅಂದ್ರೆ ಬರ್ತಾ ಬರ್ತಾ ಇನ್ಫ್ಯಾಕ್ಟ್ ಏನಪ್ಪಾ ಅಂದ್ರೆ ಸ್ವಲ್ಪ ಡೌಟ್ಸ್ ನಂಗೂ ಕೂಡ ಇತ್ತು. ನಿಮಗೆ ಯಾವ ತರ ಡೌಟ್ಸ್ ಇದೆ ಇವಾಗ. ಎಸ್, ಅಬೌಟ್ ಇವಾಗ ಸಮ್ ಪೀಪಲ್ಸ್ ಡೌಟ್ಸ್ ಇರುತ್ತೆ ಏನಪ್ಪಾ ಅಂದ್ರೆ ಇದು ಏನಾದ್ರು ಫೇಕ್ ಇದೆನಾ, ಇದು ಏನಾದ್ರು ಫ್ರಾಡ್ ಇದೆನಾ. ಎಸ್ ಗೈಸ್, ಈ ಒಂದು ಮೀಟಿಂಗ್ ಒಳಗಡೆ ಕ್ಲಿಯರ್ ಆಗ್ಬಿಡುತ್ತೆ ನಿಮಗೆ ಇದು ಲೀಗಲ್ ಇದೆನಾ ಇಲ್ಲೀಗಲ್ ಇದೇನಾ ಅಂತ. ಓಕೆ, ಎಕ್ಸಾಕ್ಟ್ಲಿ ನಾನು ಫಸ್ಟ್ ಆಫ್ ಆಲ್ ಈ ಒಂದು ಮೀಟಿಂಗ್ ನೋಡಿದ ತಕ್ಷಣ ನನಗೂ ಕೂಡ ಡೌಟ್ಸ್ ಕ್ಲಿಯರ್ ಆಗಿತ್ತು. ಓಕೆ, ಅಂಡ್ ಬರ್ತಾ ಬರ್ತಾ ಏನಪ್ಪಾ ಅಂತಂದ್ರೆ ಇವಾಗ
ನನಗೆ ಈ ತರ ಡೌಟ್ಸ್ ಇತ್ತು ನಿಮ್ ತರಾನೇ. ಓಕೆ, ಬಟ್ ಏನು ಗೊತ್ತಾ, ಇವಾಗ ಫಸ್ಟ್ ಟೈಮ್ ಮೀಟಿಂಗ್ ಅಟೆಂಡ್ ಆಗಿದ್ದೀನಿ ಅಂತಂದ್ರೆ ಅಬೌಟ್ ಇದ್ರೊಳಗಡೆ ಸಮ್ ಪೀಪಲ್ಸ್ ನಿಮಗೆ ಇವಾಗ ಒಂದು ಕ್ವಶನ್ ಬರ್ತಿರುತ್ತೆ, ಸರ್ ಕೆಲಸ ಏನಂತಾನೆ ಗೊತ್ತಾಗಿಲ್ಲ ಸರ್, ನನಗೆ ಕೆಲಸ ಏನು. ಓಕೆ, ಎಸ್ ಗೈಸ್, ಅಬೌಟ್ ಏನಪ್ಪಾ ಅಂದ್ರೆ ಇದು ಕ್ವಶನ್, ಇದು ಏನಪ್ಪಾ ಅಂದ್ರೆ ನೋಡಿ, ಎಲ್ರಿಗೂ ಕೂಡ ಕ್ವಶನ್ ಬಂದೇ ಬರುತ್ತೆ, 100% ನನಗೂ ಕೂಡ ಬಂದಿತ್ತು. ಬಟ್ ಏನು ಗೊತ್ತಾ, ಇವಾಗ ಡೇ ಒನ್ ಅಟೆಂಡ್ ಆಗಿದ್ದೀರಾ ಅಂತಂದ್ರೆ ನೀವು ಜಸ್ಟ್ 20% ಅರ್ಥ ಮಾಡ್ಕೊಂಡಿದ್ದೀರಾ. ಓಕೆ, ನಿಮ್ಗೆ ಹೇಳಿದ್ರು ಡೇ ಒನ್, ಡೇ ಟು, ಡೇ ತ್ರೀ, ತ್ರೀ ಡೇಸ್ ಅಬೌಟ್ ಏನಪ್ಪಾ ಅಂದ್ರೆ ನಮ್ದು ವರ್ಕ್ಶಾಪ್ ಇರುತ್ತೆ, ಅಂದ್ರೆ ಮಾಸ್ಟರ್ ಕ್ಲಾಸ್ ಇರುತ್ತೆ ಅಂತ ಹೇಳಿದ್ರು. ಓಕೆ, ಈಗ ಡೇ ಒನ್ ಅಲ್ಲೇ ಎಲ್ಲಾನು ಕೂಡ ಹೇಳ್ಬಿಟ್ರೆ ಅಬೌಟ್ ಡೇ ಟು, ಡೇ ತ್ರೀ ಇಟ್ಟು ಏನ್ ಪ್ರಯೋಜನ ಮತ್ತೆ, ರೈಟ್? 100% ಏನಪ್ಪಾ ಅಂದ್ರೆ ಡೇ ಒನ್ ಒಳಗಡೆ ಜಸ್ಟ್ ನಿಮಗೆ ಕಂಪನಿ ಬಗ್ಗೆ, ಇಂಡಸ್ಟ್ರಿ ಬಗ್ಗೆ, ಕಮ್ಯುನಿಟಿ ಬಗ್ಗೆ ಕ್ಲಾರಿಟಿ ಕೊಟ್ಟರು. ಓಕೆ, ಬ್ರೀಫ್ ಆಗಿ ನಿಮ್ಗೂ ಇಲ್ಲೂ ಕೂಡ ಹೇಳ್ತೀನಿ ಇವಾಗ. ಓಕೆ, ಬಟ್ ಏನು ಗೊತ್ತಾ, ನನಗೆ ತುಂಬಾ ಒಂದು ಡೌಟ್ ಇತ್ತು. ಏನ್ ಡೌಟ್ ಅಪ್ಪ ಅಂತಂದ್ರೆ, ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ದೆ. ಓಕೆ, ಈಗ ಆನ್ಲೈನ್ ಅಂತ ಇದೆಯಲ್ಲ, ಇದು ಆನ್ಲೈನ್ ಅಂದ ತಕ್ಷಣ ಅಬೌಟ್ ಸ್ವಲ್ಪ ಭಯ ಬರುತ್ತೆ ಇವಾಗ. ಓಕೆ, ನಿಮಗೆ ಯಾವ ತರ ಭಯ ಇದೆಯಲ್ಲ, ಸೇಮ್ ಟು ಸೇಮ್ ನನಗೂ ಕೂಡ ಭಯ ಇತ್ತು. ಇದೇನಾದ್ರೂ ಫೇಕ್ ಇದೆನಾ, ಇದೇನಾದ್ರೂ ಫ್ರಾಡ್ ಇದೆನಾ, ಈ ತರ ಅಬೌಟ್ ನಾನು ಥಿಂಕ್ ಮಾಡಕ್ ಶುರು ಮಾಡಿದ್ದೆ. ಓಕೆ, ಬಟ್ ನನಗೆ ಧೈರ್ಯ ಯಾವಾಗ ಬಂತು ಗೊತ್ತಾ ಗೈಸ್? ಫಸ್ಟ್ ಆಫ್ ಆಲ್ ನನಗೆ ಧೈರ್ಯ ಎಲ್ಲಿ ಬಂತು ಅಂತಂದ್ರೆ, ಫಾರ್ ಎವರ್ ಬಗ್ಗೆ ಅಂದ್ರೆ ಕಂಪನಿಯ ಬಗ್ಗೆ ಅವತ್ತು ತಿಳ್ಕೊಂಡಾದ್ಮೇಲೆ ನಂಗೆ ಕ್ಲಾರಿಟಿ ಸಿಕ್ತು. ಫಸ್ಟ್ ಟೈಮ್ ಅಟೆಂಡ್ ಮಾಡಿದ ಮೇಲೆ ನನಗೆ ಸ್ವಲ್ಪ ಸ್ವಲ್ಪ ಕ್ಲಾರಿಟಿ ಅಂತ ಸಿಕ್ಕಿತ್ತು. ಅಂದ್ರೆ ಸ್ವಲ್ಪನೂ ಕೂಡ ಅರ್ಥ ಆಗಿದ್ದೆ ಅಂತಲ್ಲ, ಸ್ವಲ್ಪ ಸ್ವಲ್ಪ ಅರ್ಥ ಆಗಿತ್ತು ನಿಮ್ ತರಾನೇ. ಯಾಕಂದ್ರೆ ಇಂಗ್ಲಿಷ್ ಒಳಗಡೆ ಇತ್ತಲ್ಲ, ಸ್ವಲ್ಪ ಸ್ವಲ್ಪ ನನಗೂ ಕೂಡ ಅರ್ಥ ಆಗಿದ್ದಿಲ್ಲ. ಓಕೆ, ಸೊ ಇವಾಗ ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ಮೇಲೆ ಏನಪ್ಪಾ ಅಂದ್ರೆ ನನಗೆ ಇದ್ರೊಳಗಡೆ ಗೊತ್ತಾಯ್ತು, ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್, ಕಂಪನಿಯ ಹೆಸರು ಬಂದ್ಬಿಟ್ಟು ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್. ಅಂಡ್ ಕಂಪನಿ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ, ಈ ಕಂಪನಿ ಬಂದ್ಬಿಟ್ಟು ಇಂಡಿಯಾದಲ್ಲ, ಈ ಕಂಪನಿ ಬಂದ್ಬಿಟ್ಟು USA, ಅಂದ್ರೆ ಅಮೆರಿಕಾದು ಕಂಪನಿ ಅಂತ ಅಂದ್ಬಿಟ್ಟು ಕ್ಲಾರಿಟಿ ಸಿಕ್ತು. ಓಕೆ, ಅಂಡ್ ಅಬೌಟ್ ಏನಪ್ಪಾ ಅಂತಂದ್ರೆ, ಈ ಕಂಪನಿಗೆ ಅಬೌಟ್ ಇವಾಗ ಕಂಪನಿ ಯಾವಾಗ ಶುರು ಆಯ್ತು, 47 ವರ್ಷ ಆಯ್ತು ಇವತ್ತಿಗೆ. ಓಕೆ, ದ ಥಿಂಗ್ ಇಸ್ ದಟ್ 13 ಮೇ, ಓಕೆ, 1978 ಒಳಗಡೆ ಈ ಒಂದು ಕಂಪನಿ ಶುರು ಆಗುತ್ತೆ US ಒಳಗಡೆ, ಅಮೆರಿಕದಲ್ಲಿ. ಅಂಡ್ ಅಬೌಟ್ ಇಸ್ ಜಸ್ಟ್ ಅಬೌಟ್ ಏನಪ್ಪಾ ಅಂದ್ರೆ ಅಮೆರಿಕ ಮತ್ತೆ ಓನ್ಲಿ ಇಂಡಿಯಾದಲ್ಲಿ ಅಷ್ಟೇ ಇಲ್ಲ, ಈ ಕಂಪನಿ ಬಂದ್ಬಿಟ್ಟು 170 ದೇಶದಲ್ಲಿ ಕಂಪನಿ ರನ್ ಆಗ್ತಿದೆ. ಎಸ್ ಗೈಸ್, ಯು ಹರ್ಡ್ ಇಟ್ ರೈಟ್, 170 ದೇಶದಲ್ಲಿ ಕಂಪನಿ ರನ್ ಆಗ್ತಿದೆ ಅಂತಂದ್ಮೇಲೆ ನನಗೆ ಸ್ವಲ್ಪ ಧೈರ್ಯ ಬಂತು. ಓಕೆ, ಜೀವದಲ್ಲಿ ಜೀವದಾಗ ಜೀವ ಬಂತಂತಂದ್ರಲ್ಲ, ಸೇಮ್ ಟು ಸೇಮ್. ಬಿಕಾಸ್ ಯಾಕಂತಂದ್ರೆ ಇವಾಗ 170 ದೇಶದಲ್ಲಿ ಕಂಪನಿ ರನ್ ಆಗ್ತಿದೆ ಅಂತಂದ್ರೆ ಇಟ್ ಮೀನ್ಸ್ ಕಂಪನಿ ಅಂತೂ ಲೀಗಲ್ ಅಂತೂ ಇದೆ. ಓಕೆ, ಯಾರ ಜನ ಕೂಡ ಏನು ಫೇಕ್ ಮಾಡಿಲ್ಲ ಅಂತ ಗೊತ್ತಾಯ್ತು. ಅಬೌಟ್ ನೋಡಿ ಇವಾಗ ಜಸ್ಟ್ ಇದು ಮೆಚೂರಿಟಿ. ಓಕೆ, ಏನಪ್ಪಾ ಇಷ್ಟಂದ್ರೂ ಮೆಚೂರ್ ಇದೀನಿ ನಾನು. ಅಬೌಟ್ ಯಾವ ತಪ್ಪು ಯಾವ ಸರಿ ಅಂತ ಇಷ್ಟಂದ್ರೂ ಗೊತ್ತಾಗತ್ತೆ ಇವಾಗ. ಓಕೆ, ದಟ್ ಏನಪ್ಪಾ ಅಂದ್ರೆ, ಈ ಕಂಪನಿ ಏನಾದ್ರೂ ಫೇಕ್ ಮಾಡ್ಬೇಕಿತ್ತು ಅಂತಂದ್ರೆ 1 ದೇಶ 2 ದೇಶ ಹೋಗ್ಲಿ 10 ದೇಶಕ್ಕೆ ಮೋಸ ಮಾಡಬಹುದು, ಫೇಕ್ ಮಾಡಬಹುದು. 170 ದೇಶಕ್ಕೆ ಫೇಕ್ ಮಾಡಬಹುದಾ? ಪಾಸಿಬಲ್ ಇಲ್ಲ, ರೈಟ್? ಇದೇನಪ್ಪಾ ಅಂದ್ರೆ ನಂಗೆ ಒಂದು ಕ್ಲಾರಿಟಿ ಸಿಕ್ತು. ಅಂಡ್ ಈ ಕಂಪನಿ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ 47 ಇಯರ್ಸ್ ಇಂದ ರನ್ ಆಗ್ತಿದೆ. 1978 ಅಂತಂದ್ರೆ ಇವಾಗ ಇವತ್ತಿಗೆ 47 ವರ್ಷ ಆಯ್ತು ಇವಾಗ. ಅಪ್ರಾಕ್ಸಿಮೇಟ್ಲಿ 50 ವರ್ಷದ ಅಬೌಟ್ ಏನಪ್ಪಾ ಅಂದ್ರೆ ಈ ಕಂಪನಿ 50 ವರ್ಷದಿಂದ ಈ ಕಂಪನಿ ಏನಪ್ಪಾ ಅಂದ್ರೆ ರನ್ ಆಗ್ತಿದೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ತುಂಬಾ ಜನ ಅಬೌಟ್ ಇಲ್ಲಿ ಗರ್ಲ್ಸ್ ಕಾಣ್ತಿದ್ದಾರೆ, ತುಂಬಾ ಜನ ಹೌಸ್ ವೈಫ್ ಕಾಣ್ತಿದ್ದಾರೆ, ಅವ್ರಿಗೆ ಬಂಗಾರ ಅಂದ್ರೆ ತುಂಬಾ ಇಷ್ಟ, ಹೌದಲ್ಲ? ಎಕ್ಸಾಕ್ಟ್ಲಿ, ಬಂಗಾರ ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಈ ಬಂಗಾರದ ಅಂಗಡಿ ಹೋಗ್ತೀರಾ ನೀವು, ಅಲ್ಲಿ ಬರ್ದಿರ್ತಾರೆ ಮೇಲೆ ಸಿನ್ಸ್ 1999, ಸಿನ್ಸ್ 1987, ವಾಟ್ ಎವರ್ ಬರ್ದಿರ್ತಾರೆ. ಓಕೆ, ಇಟ್ ಮೀನ್ಸ್ ಏನಪ್ಪಾ ಅಂದ್ರೆ ಸಿನ್ಸ್ 1999 ಇಂದ ಇದೆ ಅಂತಂದ್ರೆ ಆ ಕಂಪನಿ, ಆ ಒಂದು ಅಂಗಡಿ, ಬಂಗಾರದ ಅಂಗಡಿ, ಜ್ಯುವೆಲರಿ ಅಂಗಡಿ ಏನಪ್ಪಾ ಅಂತಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಇದಾರೆ ಅಂತಂದ್ರೆ ಅವರು, ಇಟ್ ಮೀನ್ಸ್ ಯಾರ ಜೊತೆ ಕೂಡ ತಪ್ಪು ಕೆಲಸ ಮಾಡಿಲ್ಲ, ಯಾರ ಜೊತೆ ಕೂಡ ಫೇಕ್ ಫ್ರಾಡ್ ಮಾಡಿರಲ್ಲ ಅಂತ ಅರ್ಥ. ಸೇಮ್ ಆಸ್ ಇಟ್ ಈಸ್ ನಮ್ದು ಕೂಡ ಅಬೌಟ್ ಏನಪ್ಪಾ ಅಂದ್ರೆ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ 1978 ಇಂದ ರನ್ ಆಗ್ತಿದೆ ಅಂತಂದ್ರೆ ಸಿನ್ಸ್, ಇಟ್ ಮೀನ್ಸ್ ಯಾರ ಜೊತೆ ಕೂಡ ತಪ್ಪು ಕೆಲಸ ಏನು ಮಾಡಿಲ್ಲ, ರೈಟ್? ಇದೇನಪ್ಪ ಅಂತಂದ್ರೆ ನನಗೆ ಕ್ಲಾರಿಟಿ ಸಿಕ್ತವಾಗ, ಇಷ್ಟಂದ್ರೂ ಮೆಚೂರ್ ಇದೀನಿ ನಾನು. ಓಕೆ, 18 ವರ್ಷ ಆಗಿದೆ ಅಂತಂದ್ರೆ ನನಗೆ ಆಬ್ವಿಯಸ್ಲಿ ನಾನು ಶುರು ಮಾಡ್ತಿರ್ಬೇಕಾದ್ರೆ ಅಪ್ರಾಕ್ಸಿಮೇಟ್ಲಿ ನನಗೆ 20 ಇಯರ್ಸ್ ಇತ್ತು. ಐ ಆಮ್ ಜಸ್ಟ್ 23 ಇವಾಗ. ಓಕೆ, ನಾನು ಅಬೌಟ್ ಏನಪ್ಪಾ ಅಂದ್ರೆ ಟ್ವೆಂಟಿ ಏಜ್ ಇತ್ತು ನಂದು ಅವಾಗ. ದಟ್ ಏನಪ್ಪಾ ಅಂದ್ರೆ ನನಗೆ ಇಷ್ಟಂದ್ರೂ ಬುದ್ಧಿ ಇತ್ತು, ಅಬೌಟ್ ಇಷ್ಟಂದ್ರೂ ಆಯ್ತಪ್ಪ. ಓಕೆ, ಸೊ ದಟ್ ಏನಪ್ಪಾ ಅಂತಂದ್ರೆ ಇವಾಗ ಬರ್ತಾ ಬರ್ತಾ ನಂಗೆ ಕ್ಲಾರಿಟಿ ಸಿಕ್ತು ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಬಗ್ಗೆ. ಅಂಡ್ ಈ ಕಂಪನಿ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಅಬೌಟ್ 170 ದೇಶದಲ್ಲಿ ರನ್ ಆಗ್ತಿರೋದು ತುಂಬಾ ಖುಷಿ ಆಯ್ತು ನನಗೆ. ಆಬ್ವಿಯಸ್ಲಿ ಒಂದು ಒಳ್ಳೆ ಜಾಗದಲ್ಲೇ ಇದೇನೆ ಅಂತ ಅಂದ್ಬಿಟ್ಟು. ಅಂಡ್ ದ ಥಿಂಗ್ ಇಸ್ ದಟ್ ಕಂಪನಿಗೆ ಒಂದು ಟೈಟಲ್ ಕೂಡ ಕೊಟ್ಟಿದ್ದಾರೆ, ದ ಅಲೆವೆರಾ ಕಂಪನಿ ಅಂತ. ಓಕೆ, ಅಂಡ್ ಈ ಕಂಪನಿ ಏನಪ್ಪಾ ಅಂತಂದ್ರೆ ಅಬೌಟ್ ಏನಪ್ಪಾ ಅಂದ್ರೆ ಹನಿ ಮತ್ತೆ ಅಬೌಟ್ ಏನಂದ್ರೆ ಅಲೆವೆರಾ ಬೇಸ್ ಪ್ರಾಡಕ್ಟ್ಸ್ ಮೇಲೆ ಅಂತಂದ್ರೆ ಡೀಲ್ ಮಾಡುತ್ತೆ ಅಂತ. ಓಕೆ, 70% ಈ ಜಗತ್ತಿನ 70% ಮಾರ್ಕೆಟ್ ಅಲೆವೆರಾದ ಏನಪ್ಪಾ ಅಂದ್ರೆ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಏಕೈಕ ಕಂಪನಿ ಹೊಂದಿರುತ್ತೆ. ಎಸ್, ಯು ಹರ್ಡ್ ಇಟ್ ರೈಟ್. ಅಂಡ್ ದ ಥಿಂಗ್ ಇಸ್ ದಟ್ ಏನಪ್ಪಾ ಅಂದ್ರೆ ಈ ಕಂಪನಿ ಒಳಗಡೆ, ಓಕೆ, ಈಗ 1978 ಇಂದ ಶುರು ಆಗಿದೆ ಅಂತಂದ್ರೆ ಇಟ್ ಮೀನ್ಸ್ ಏನಪ್ಪಾ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಈ ಒಂದು ಕಂಪನಿಯ ಏನಪ್ಪಾ ಅಂದ್ರೆ ಒಂದು ಬೆಸ್ಟ್ ಪ್ರಾಡಕ್ಟ್ಸ್ ಏನಪ್ಪಾ ಅಂದ್ರೆ ಇದು ಡೆಲಿವರ್ ಮಾಡುತ್ತೆ ಅಂತ ಕ್ಲಾರಿಟಿ ಸಿಕ್ತು ನನಗೆ.
ಓಕೆ, ಇವಾಗ ಏನು ಗೊತ್ತಾ, ಒಂದು ನನಗೇನಪ್ಪ ಅಂದ್ರೆ ಮನಸ್ಸಲ್ಲಿ ಶುರು ಆಯ್ತು, ಏನಪ್ಪಾ ಅಂದ್ರೆ ಈ ಪ್ರೊಡಕ್ಟ್ಸ್ ಅಂದ ತಕ್ಷಣ ಏನಾದರೂ ಸೇಲ್ ಮಾಡಬೇಕಾ ಸರ್, ನಾವು ಪ್ರೊಡಕ್ಟ್ಸ್ನ ಏನಾದರೂ ಸೇಲ್ ಮಾಡಬೇಕಾ, ಈ ಥರ ನನಗೆ ಕ್ಲಾರಿಟಿ ನನಗೆ ಬಂದಿತ್ತು. ಐ ಡೋಂಟ್ ನೋ ನಿಮ್ಗೆ ಬಂದಿದೆ ಅನ್ನೋದು ನಂಗೆ ಗೊತ್ತಿಲ್ಲ, ಬಟ್ ನನಗೆ ಬಂದಿತ್ತು. ಬಟ್ ಯು ನೋ ವಾಟ್ ಗೈಸ್ ಅಬೌಟ್, ನೋಡಿ ಇಷ್ಟಂತೂ ನಾನು ಮೆಚೂರ್ ಇದ್ದೀನಿ, ಇಷ್ಟಂತೂ ನಂಗೆ ಅರ್ಥ ಆಗುತ್ತೆ. ಏನಪ್ಪಾ ಅಂದ್ರೆ ಈ ಕಂಪನಿ ಏನಾದರೂ ಪ್ರೊಡಕ್ಟ್ಸ್ ಸೇಲ್ ಮಾಡಬೇಕಿತ್ತು ಅಂತಂದ್ರೆ ನಾನೊಬ್ಬ ಮೆಡಿಕಲ್ ಸ್ಟೂಡೆಂಟ್, ನನಗೆ ಯಾಕೆ ಹೈಯರ್ ಮಾಡುತ್ತೆ. ಅಬೌಟ್ ಇವಾಗ ಯಾರಾದರೂ ಕಂಪನಿ ಅಬೌಟ್ ಸೇಲ್ಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಸೇಲ್ಸ್ ಮಾಡಿಸೋದ್ರಲ್ಲಿ ಬಿ.ಕಾಮ್ ಮಾಡ್ಕೊಂಡು MBBA ಮಾಡ್ಕೊಂಡು ಅಬೌಟ್ ಏನಪ್ಪ ಅಂದ್ರೆ ಮಾಡಿರ್ತಾರಲ್ಲ, ಅವ್ರಿಗೇನಪ್ಪ ಅಂದ್ರೆ ಹೈಯರ್ ಮಾಡ್ತಿತ್ತು, PhD ಮಾಡಿದವ್ರಿಗೆ. ಸೊ ನನಗಂತೂ ಅಬೌಟ್ ಏನಪ್ಪ ಅಂದ್ರೆ ಸೇಲ್ಸ್ ಮಾಡೋಕ್ಕೆ ಬರಲ್ಲ, ನನಗೆ ಯಾಕೆ ಹೈಯರ್ ಮಾಡುತ್ತೆ ಕಂಪನಿ. ಸೊ 101% ಅಪ್ಪ ಅಂದ್ರೆ ಸೇಲ್ಸ್ ಮಾಡೋದು ಯಾವುದೇ ಥರದ್ದು ಸೇಲ್ಸ್ ಮಾಡಿದಿರಲ್ಲ, ಮನೆ ಮನೆಗೆ ಹೋಗಿ ಆ ಥರ ಏನು ಕೂಡ ಇರೋದಿಲ್ಲ ಅಂತ ಅಂದ್ಬಿಟ್ಟು ನಂಗೆ ಕ್ಲಾರಿಟಿ ಸಿಕ್ತು. ಓಕೆ, ದೆನ್ ಈಗ ಅಚೀವರ್ಸ್ ಕ್ಲಬ್ ಬಗ್ಗೆ ಕ್ಲಾರಿಟಿ ಕೊಡಬೇಕು. ಈಗ ವಾಟ್ ಈಸ್ ಅಚೀವರ್ಸ್ ಕ್ಲಬ್ ಅಲ್ಲಿ ನೋಡಿದ್ರೆ ನೀವು, ಓಕೆ, ಡೇ 1 ಮೀಟಿಂಗ್ ಒಳಗಡೆ ಅಚೀವರ್ಸ್ ಕ್ಲಬ್ ಮತ್ತೆ ಫಾರ್ ಎವರ್ ಲಿವಿಂಗ್ ಪ್ರೊಡಕ್ಟ್ಸ್ ಟೈ ಅಪ್ ಇದೆ ಅಂತ ಹೇಳಿದ್ರು ಅವರು. ಏನಿದು ಅಚೀವರ್ಸ್ ಕ್ಲಬ್? ಅಚೀವರ್ಸ್ ಕ್ಲಬ್ ಏನು ಅಂತಂತಂದ್ರೆ ದಟ್ ಇದು ಒಂದು ಕಮ್ಯುನಿಟಿ, ಇದೊಂದು ಗ್ರೂಪ್ ಅಂತ ಹೇಳ್ಬೋದು. ಏನಪ್ಪಾ ಇದು ಗ್ರೂಪ್? ಓಕೆ, ಫಾರ್ ಎವರ್ ಲಿವಿಂಗ್ ಪ್ರೊಡಕ್ಟ್ಸ್ ಕಂಪನಿ ಇದೆ, ಇದು ಒಂದು ಕಮ್ಯುನಿಟಿ ಇದೆ. ಈ ಕಮ್ಯುನಿಟಿ ಒಳಗಡೆ ಏನ್ ಹೇಳ್ತಾರೆ, ನಮ್ಮಂತ ಯಂಗ್ಸ್ಟರ್ಸ್ಗೆ, ನಮ್ಮಂತ ಅಬೌಟ್ ಏನಪ್ಪ ಅಂದ್ರೆ ತುಂಬಾ ಜನ ಆಗೈತಿ ಇಲ್ಲಿ ಹುಡುಗರು ಹುಡುಗಿರು, ಓಕೆ, ದಟ್ ಏನಪ್ಪ ಅಂದ್ರೆ ಇಲ್ಲಿ ತಮ್ಮ ಒಂದು ಸ್ಕಿಲ್ಸ್ ನ ಎನ್ಹ್ಯಾನ್ಸ್ ಮಾಡ್ಕೊಂತಾರೆ. ದ ಥಿಂಗ್ ಇಸ್ ದಟ್ ಈಗ ಅಬೌಟ್ ಹಾರ್ಶ್ ರಿಯಾಲಿಟಿ ಹೇಳಬೇಕು ಅಂದ್ರೆ ನಮ್ಮ ಒಂದು ಸ್ಕೂಲ್ ಕಾಲೇಜಲ್ಲಿ ಕಲಿಸಲಾರ್ದಂತೂ ಇಲ್ಲಿ ಕಲಿಸಲಾರ್ದ ಏನು ಸ್ಕಿಲ್ಸ್ ಇದಾವಲ್ಲ, ಇದೆಲ್ಲಾನು ಕೂಡ ಇಲ್ಲಿ ಕಲಿಸ್ತಾರೆ. ಯಾವುದು? ಕಮ್ಯುನಿಕೇಶನ್ ಸ್ಕಿಲ್ ಕಲಿಸ್ತಾರೆ, ನೆಟ್ವರ್ಕಿಂಗ್ ಸ್ಕಿಲ್ ಕಲಿಸ್ತಾರೆ, ಇನ್ಫ್ಯಾಕ್ಟ್ ಏನಪ್ಪ ಅಂದ್ರೆ ಪ್ರೆಸೆಂಟೇಷನ್ ಸ್ಕಿಲ್ ಕಲಿಸ್ತಾರೆ, ನಮಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಲಿಸ್ತಾರೆ. ಇದೆಲ್ಲಾನು ಕೂಡ ಅಚೀವರ್ಸ್ ಕ್ಲಬ್ ನಿಮ್ಗೆ ಕಲಿಸುತ್ತೆ. ಓಕೆ, ಅಚೀವರ್ಸ್ ಕ್ಲಬ್ದಲ್ಲಿ ಸಾವಿರಾರು ಜನ ಅಬೌಟ್ ಏನಪ್ಪ ಅಂದ್ರೆ ಇಂಡಿಯಾದಿಂದ, ಓಕೆ, ಇಂಡಿಯಾದಾದ್ಯಂತ ಅಬೌಟ್ ಭಾರತದಾದ್ಯಂತ ತುಂಬಾ ಜನ ಅಬೌಟ್ ಏನಪ್ಪ ಅಂದ್ರೆ ಇಲ್ಲಿ ಕೆಲಸ ಮಾಡ್ತಾರೆ, ನಮ್ ತರ ನಿಮ್ ತರ. ಓಕೆ, ಅದ್ರೊಳಗೆ ಅದಕ್ಕೋಸ್ಕರ ಮುಂದೆ ಅಬೌಟ್ ಏನಪ್ಪ ಅಂದ್ರೆ ಸಮ್ ವಿಡಿಯೋಸ್ ಸಮ್ ಮೀಟಿಂಗ್ಸ್ ಒಳಗಡೆ ಕ್ಲಾರಿಟಿ ಕೊಡ್ತಾರೆ. ಡನ್. ಸೊ ಇದು ಅಬೌಟ್ ಏನಪ್ಪ ಅಂತಂದ್ರೆ ನೋಡಿ, ನಮ್ಮ ಒಂದು ಕಮ್ಯುನಿಟಿ ಬಗ್ಗೆ ಕ್ಲಾರಿಟಿ ಕೊಟ್ಟೆ. ಓಕೆ, ಇವಾಗ ಏನಪ್ಪಾ ಅಂತಂದ್ರೆ ಈ ಒಂದು ವರ್ಕ್ ಶುರು ಮಾಡ್ತಿರ್ಬೇಕಾದ್ರೆ ಇವಾಗ ಏನ್ ಪ್ರಾಬ್ಲಮ್ಸ್ ಬರ್ಬೋದು ಸರ್, ನೀವು ಹೇಳಿದ್ರಿ ಪ್ರಾಬ್ಲಮ್ಸ್ ಬರ್ಬೋದು, ನಿಮಗೆ ಒಬ್ಬ ಆಫ್ಟಿಕಲ್ಸ್ ಬರ್ಬೋದು. ಎಸ್ ಗೈಸ್, ಬರ್ಬೋದು. ಅಂಡ್ ಏನಪ್ಪಾ ಅಂತಂದ್ರೆ ಇವಾಗ ನೋಡಿ ಎಷ್ಟು ಜನ ಇದ್ದೀರಾ ನೀವು, ಕೆಲರು ಕೂಡ ಅಬೌಟ್ ಏನಪ್ಪಾ ಅಂದ್ರೆ ಮೀಟಿಂಗ್ ಒಳಗಡೆ ನೆಕ್ಸ್ಟ್ ಡೇಟ್ಗೋಸ್ಕರ ಸೆಲೆಕ್ಟ್ ಮಾಡಲ್ಲ. ಎಸ್, ಓಕೆ, ಕೆಲರು ಜನಕ್ಕೇನಪ್ಪ ಅಂದ್ರೆ ಎಲ್ರಿಗೂ ಅಬೌಟ್ ಸೆಲೆಕ್ಟ್ ಮಾಡಲ್ಲ. ಬಿಕಾಸ್ ಯಾಕೆ ಮಾಡಲ್ಲ? ಯಾಕಂದ್ರೆ ಎಲ್ಲರೂ ಕೂಡ ಟ್ರೈನ್ ಮಾಡಕ್ ಆಗಲ್ಲ ನಮಗೆ 100%. ಬಟ್ ಯಾರಿಗೆ ಸೆಲೆಕ್ಟ್ ಮಾಡ್ತಾರೆ? ಯಾರು ಅಬೌಟ್ ಕರೆಕ್ಟ್ ಆಗಿ ಕೂತ್ಕೊಂಡು ಮೀಟಿಂಗ್ಸ್ ಅಟೆಂಡ್ ಮಾಡ್ತಾರೆ, ಕರೆಕ್ಟ್ ಆಗಿ ಅಂತಂದ್ರೆ ಈ ಒಂದು ಟ್ರೈನಿಂಗ್ಸ್ ಅಟೆಂಡ್ ಮಾಡ್ಕೊಂಡು ಅಬೌಟ್ ಒಂದು ಡಿಸಿಷನ್ ಮೇಕಿಂಗ್ ಯಾರ ಹತ್ರ ಒಂದು ಇದು ಇರುತ್ತಲ್ಲ, ಅವ್ರು ಅಬೌಟ್ ಏನಪ್ಪ ಅಂದ್ರೆ ಸೆಲೆಕ್ಟ್ ಆಗ್ತಾರೆ ಮೇ ಬಿ. ಓಕೆ, ಡನ್. ಸೊ ಇವಾಗ ಏನ್ ತಪ್ಪು ಮಾಡಿದ್ದೆ, ನಾನೊಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ದೆ ನಾನು ಫಸ್ಟ್ ಟೈಮ್. ಓಕೆ, ಎಕ್ಸೈಟೆಡ್ ಅಂತೂ ತುಂಬಾ ಇದ್ದೆ ನಾನು, ಬಿಕಾಸ್ ಯಾಕಂದ್ರೆ ಮನೇಲೆ ಕೂತ್ಕೊಂಡು 15-20 ಸಾವಿರ ರೂಪಾಯಿ ಅರ್ನ್ ಮಾಡ್ಬೋದಲ್ಲ ಇವಾಗ. ಓಕೆ, 15-20 ಸಾವಿರ ರೂಪಾಯಿ ಮನೇಲೆ ಕೂತ್ಕೊಂಡು ಅರ್ನ್ ಮಾಡ್ಬೋದಲ್ಲ ಆಸ್ ಅ ಸ್ಟೂಡೆಂಟ್. ಓಕೆ, ಅವಾಗ ನಂದು ಏಜ್ 19-20 ಇತ್ತು, ಜಸ್ಟ್ ಮನೇಲಿ ಕೂತ್ಕೊಂಡು 15-20 ಸಾವಿರ ಬರುತ್ತೆ ಅಂದ್ರೆ ನಂಗೆ ತುಂಬಾ ಖುಷಿ ಆಗ್ಬಿಟ್ಟಿತ್ತೆ, ಎಕ್ಸೈಟ್ಮೆಂಟ್ ಅಂತೂ ಇತ್ತು. ಓಕೆ, ಫಸ್ಟ್ ಟೈಮ್ ಅಂಡ್ ತುಂಬಾ ಜನಕ್ಕೆ ನೋಡ್ಬಿಟ್ಟಿದ್ದೆ ನಾನು ಇಷ್ಟೊಂದು ಅರ್ನ್ ಮಾಡ್ತಿದ್ದಾರೆ ಅಂತ. ಬಟ್ ಒಂದು ತಪ್ಪು ಮಾಡಿದೆ ನಾನು, ಸ್ಮಾಲ್ ತಪ್ಪು. ಏನಪ್ಪಾ ಅಂತಂದ್ರೆ ಫಸ್ಟ್ ಟೈಮ್ ಅಟೆಂಡ್ ಆಗಿದ್ದೆ, ಎಕ್ಸೈಟ್ಮೆಂಟ್ ಇತ್ತು. ಓಕೆ, ಆ ಎಕ್ಸೈಟ್ಮೆಂಟ್ ಇವಾಗ ನನ್ನ ಫ್ರೆಂಡ್ಸ್ ಇರ್ತಾರೆ, ಓಕೆ, ದಟ್ ಏನಪ್ಪಾ ಅಂದ್ರೆ ಪಾಪ ಅವರು ಕೂಡ ಮನೇಲೆ ಇದ್ರು, ಅಬೌಟ್ ಅವ್ರಿಗೂ ಕೂಡ ಒಂದು ಅವಕಾಶ ಸಿಗುತ್ತೆ ಅರ್ನ್ ಮಾಡಕ್ಕೆ ಪಾಪ ಅಂತ ಅಂದ್ಬಿಟ್ಟು ಅವ್ರಿಗೆ ಹೋಗಿ ನಾನು ಹೇಳಿದೆ. ಏನಂತ? ತು ಈ ತರ ಅಬೌಟ್ ಒಂದು ಕೆಲಸ ಇದೆ, ನೀನು ಮಾಡ್ತೀನಿ ನೋಡು, ಅಬೌಟ್ ಆನ್ಲೈನ್ ವರ್ಕ್ ಇದೆ ಅಂತ ಹೇಳಿದ ತಕ್ಷಣ ಅವರೆಲ್ಲರೂ ಕೂಡ ನಂಗೆ ನೆಗೆಟಿವ್ ಮಾಡಕ್ ಶುರು ಮಾಡಿದ್ರು. ಹೇಳಿದ ತಪ್ಪಲ್ಲ, ಯಾರಿಗೆ ಹೇಳಿದೆ ಇದು ತಪ್ಪಾಗಿದೆ. ಓಕೆ, ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಹೇಳಕತ್ರು, ಇದು ಏನಪ್ಪ ಅಂದ್ರೆ ಇದು ಮಾಡಕ್ ಹೋಗ್ಬೇಡ, ಇದೆಲ್ಲ ಹಾಳಾಗ್ಬಿಡ್ತೀಯ ನೀನು, ಇದೆಲ್ಲ ಏನು ಇಲ್ಲ. ಓಕೆ, ಯಾಕಂತಂದ್ರೆ ಇದು ಆನ್ಲೈನ್ ಇದೆ. ಓಕೆ, ಆನ್ಲೈನ್ ಅಲ್ಲಿ ಯಾರು ಕೂಡ ಉದ್ಧಾರ ಆಗಲ್ಲ ಅಂತ ಅಂದ್ಬಿಟ್ಟು ಅವ್ರು ಅದು ಇದು ಅಂತ ಅಂದ್ಬಿಟ್ಟು, ಈಗ ನಮ್ಗೆ ಗೊತ್ತಿದೆ ಫ್ರೆಂಡ್ಸ್ ಏನಂತ, ಏನ್ ಹೇಳಿದ್ರು ಕೂಡ ಅವರು ಕಾಲು ಎಳ್ದೆ ಹೇಳ್ತಾರೆ. ಓಕೆ, ಸೊ ಇದು ಏನಪ್ಪಾ ಅಂದ್ರೆ ನನ್ನ ಜೊತೆ ಆಗಿತ್ತು. ಸೊ ನಾನು ತುಂಬಾ ಸ್ವಲ್ಪ ಡಿಮೋಟಿವ್ ಆಗಿ ಆಮೇಲೆ ನಮ್ಮ ಅಪ್ಪ ಅಮ್ಮನ ಹತ್ರ ಹೋದೆ. ಈಗ ಫ್ರೆಂಡ್ಸ್ ಆದ್ಮೇಲೆ ಯಾರು ಅಬೌಟ್ ಅಪ್ಪ ಅಮ್ಮನೇ ತಾನೆ. ಓಕೆ, ಅಪ್ಪ ಅಮ್ಮನ ಮುಂದೆ ಹೋಗಿ ಹೇಳ್ದೆ, ಈ ತರ ಫಾರ್ ಎವರ್ ಲಿವಿಂಗ್ ಪ್ರೊಡಕ್ಟ್ಸ್ ಅಂತ ಒಂದು ಕಂಪನಿ ನಾನು ಆನ್ಲೈನ್ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳ್ದೆ. ಸೊ ನಮ್ಮ ಫಾದರ್ನು ಕೂಡ ನಮ್ಮ ಮದರ್ನು ಕೂಡ ಏನು ಬೇಕಾಗಿಲ್ಲ ನಮಗೆ, ನೀನು ಮೆಡಿಕಲ್ ಸ್ಟೂಡೆಂಟ್ ಇದೆಯಾ, ನೀನು ಓದ್ಕೊಂತ ಕೂತ್ಕೋ, ಇದು ಅವಶ್ಯಕತೆ ಇಲ್ಲ, ಇದೆಲ್ಲ ಫೇಕ್ ಇರ್ತವೆ, ಫ್ರಾಡ್ ಇರ್ತವೆ. ಸೊ ಹಿಂಗೆ ಅಂದಮೇಲೆ ಇವಾಗ ಎಲ್ಲರೂ ಕೂಡ ನೆಗೆಟಿವ್ನೇ ಹೇಳ್ತಿದ್ದಾರೆ. ಓಕೆ, ಬಿಕಾಸ್ ನನಗೆ ಗೊತ್ತಿಲ್ಲ ಇವಾಗ ಕೆಲಸ ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ನಮ್ಮ ಫಾದರ್ ಕೇಳಿದ್ರು ಅಲ್ದು ಏನ್ ಕೆಲಸ ಅಲ್ಲಿ, ಕೆಲಸ ಏನಂತ ಗೊತ್ತಿಲ್ಲ ನಂಗೆ, ಬಿಕಾಸ್ ಯಾಕಂದ್ರೆ ಡೇಟು ನೋಡಿದ್ರೆ ಗೊತ್ತಾಗತ್ತೆ ನಂಗೆ ಕೆಲಸ ಏನು ಅಂತ. ಓಕೆ, ಸೊ ಈಗ ನಾನು ಹೋಗಿ ಹೇಳ್ಬಿಟ್ಟೆ ಹಂಗೆ. ಓಕೆ, ಸೊ ಫಸ್ಟ್ ಟೈಮ್ ಹೇಳಿದ ತಕ್ಷಣ ನಮ್ಮ ಫಾದರ್ ಎಲ್ಲರೂ ಕೂಡ ಬಿಟ್ಟು ಹೇಳಕ್ ಶುರು ಮಾಡಿದ್ರು, ಇದೆಲ್ಲ ಫೇಕ್ ಇರುತ್ತೆ, ಫ್ರಾಡ್ ಇರುತ್ತೆ, ಮಾಡಕ್ ಹೋಗ್ಬೇಡ ಅದು ಇದು ಅಂತ ಅಂದ್ಬಿಟ್ಟು ಹೇಳಕ್ ಶುರು ಮಾಡಿದ್ರು, ನೆಗೆಟಿವ್ ಮಾಡಿದ್ರು ಟೋಟಲಿ. ಸೊ ನಾನು ಅವಾಗ ಅಬೌಟ್ ಏನಪ್ಪ ಅಂದ್ರೆ ಇವಾಗ ಇವರೆಲ್ಲರೂ ಕೂಡ ಅಬೌಟ್ ಏನಪ್ಪ ಅಂದ್ರೆ ನನ್ನ ಒಂದು ಒಡ ಹುಟ್ಟಿದವರೇ ಇದ್ದಾರೆ. ಓಕೆ, ಅಬೌಟ್ ಏನಪ್ಪ ಅಂದ್ರೆ ನನ್ನ ಫ್ರೆಂಡ್ಸ್ ಆಗಲಿ, ಅಬೌಟ್ ಏನಪ್ಪ ಅಂದ್ರೆ ಅಪ್ಪ ಅಮ್ಮ ನನ್ನ ಒಳ್ಳೇದೇ ಬಯಸ್ತಾರೆ, ಇವಾಗ ಕೆಟ್ಟದಂತೂ ಬಯಸಲ್ಲ. ಓಕೆ, ಸೊ ದಟ್ ಏನಪ್ಪ ಅಂದ್ರೆ ಇವರು ಹೇಳ್ತಿದಾರೆ ಅಂತಂದ್ರೆ ಏನೋ ಸತ್ಯ ಇರಬೇಕಪ್ಪ. ಆಗಿನ ಟೈಮ್ ಒಳಗಡೆ ಆ ಒಂದು ಸಿಚುವೇಶನ್ ಒಳಗಡೆ ನನಗೆ ನಮ್ಮ ಅಪ್ಪ ಅಮ್ಮನೇ ಕರೆಕ್ಟ್ ಅಂತ ಅನ್ಸಕ್ ಶುರು ಮಾಡ್ತು.
ಬಿಕಾಸ್ ಯಾಕಂದ್ರೆ ಅವರು ಎಲ್ಲರೂ ಕೂಡ ನನಗೆ ಇವಾಗ ನಮ್ಮ ಮೆಂಟೋರ್ ಅಂದ್ರೆ ನಿಮ್ಗೆ ಯಾರು ಅಬೌಟ್ ಇವಾಗ ಡೇ ಒನ್ ಲಿಂಕ್ ಕಳಿಸಿದ್ದಾರೆ, ಯಾರು ನಿಮ್ ಟಚ್ ಅಲ್ಲಿ ಇದ್ದಾರೆ, ಇವಾಗ ಅವ್ರು ನಿಮಗೆ ಕನೆಕ್ಟ್ ಆಗಿ ಮೇ ಬಿ ಒಂದ್ ದಿನ 2 ದಿನ 3 ದಿನ ಆಗಿರಬಹುದು. ಸೇಮ್ ಟು ಸೇಮ್ ನಮ್ಮ ಮೆಂಟೋರ್ನು ಕೂಡ ಅಬೌಟ್ ನನಗೆ ಕನೆಕ್ಟ್ ಆಗಿ 2 3 ದಿನ ಅಷ್ಟೇ ಆಗಿತ್ತು. ಈಗ ಅಬೌಟ್ ಅವ್ರ ಮೇಲೆ ಹೆಂಗ್ ಭರವಸೆ ಮಾಡ್ಲಿ ನಾನು? ಅಬೌಟ್ ಈಗ ಇಷ್ಟೊಂದು ವರ್ಷದಿಂದ ಇವ್ರ ಜೊತೆ ಇದೀವ, ಅವ್ರ ಮಾತು ನನ್ಗೆ ಏನಪ್ಪ ಅಂದ್ರೆ ಅಬೌಟ್ ಏನಪ್ಪ ಅಂದ್ರೆ ಅವ್ರ ಮೇಲೆನೆ ಭರವಸೆ ಬರುತ್ತೆ 100%. ಈಗ ಅವ್ರ ಮಾತು ಕೇಳ್ಕೊಂಡು ನಮ್ಮ ಮೆಂಟೋರ್ಗೆ ನಾನು ಅಬೌಟ್ ಏನಪ್ಪ ಅಂದ್ರೆ ಬ್ಲಾಕ್ ಮಾಡಿಬಿಟ್ಟಿದ್ದೆ ಎದ್ರೊಳಗಡೆ, ಅಬೌಟ್ ವಾಟ್ಸಪ್ ಒಳಗಡೆ. ಓಕೆ, ವಾಟ್ಸಪ್ ಒಳಗಡೆ ಬ್ಲಾಕ್ ಮಾಡಿದ್ದಕ್ಕೋಸ್ಕರ ಅಬೌಟ್ ಏನಪ್ಪ ಅಂದ್ರೆ ನಾನು ನನ್ನ ಒಂದು 6 ಮಂತ್ ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ. ಹೇಗೆ ಅಬೌಟ್ ಏನಪ್ಪ ಅಂದ್ರೆ ಇವಾಗ ಫಾರ್ಚುನೇಟ್ಲಿ ಅಂದ್ರೆ ನನ್ನ ಹಣೆ ಬರ ಚೆನ್ನಾಗಿತ್ತು, ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಅವ್ರು ಫಾಲೋ ಮಾಡಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರಿಗೆ ಫಾಲೋ ಮಾಡಿದ್ದೆ. ದಟ್ ಏನಪ್ಪ ಅಂದ್ರೆ ಅಲ್ಲಿಂದ ನಮ್ಮ ಮೆಂಟೋರ್ ಏನಪ್ಪ ಅಂತಂದ್ರೆ ಮತ್ತೆ ನಾನು ತುಂಬಾ ದಿನದಿಂದ ನೋಡ್ತಿದ್ದೆ ನಮ್ಮ ಮೆಂಟೋರ್ದು ಹೊಸ ಹೊಸ ಅಚೀವ್ಮೆಂಟ್ ಆಗ್ತಿದಾವೆ, ಹೊಸ ಹೊಸ ಪೀಪಲ್ಸ್ ಇಲ್ಲಿ ಶುರು ಮಾಡ್ತಿದ್ದಾರೆ, ಹೊಸ ಹೊಸ ಪೀಪಲ್ಸ್ ಇಲ್ಲಿ ಅರ್ನ್ ಮಾಡ್ತಿದ್ದಾರೆ. ನನಗೆ ಇವಾಗ ಕ್ಲಾರಿಟಿ ಸಿಕ್ತು ಅಂದ್ರೆ ನಾನೇನಾದ್ರೂ ಒಂದು ತಪ್ಪು ಮಾಡ್ದೆ ಏನೋ ಅಂತ ಅಂದ್ಬಿಟ್ಟು ನಮ್ಮ ಮತ್ತೆ ರಿಟರ್ನ್ ಒಂದು ಮೆಸೇಜ್ ಡ್ರಾಪ್ ಮಾಡಿದೆ ನಮ್ಮ ಮೆಂಟೋರ್ಗೆ. ಸರ್ ಗಿವ್ ಮಿ ಒನ್ ಮೋರ್ ಚಾನ್ಸ್ ಸರ್, ನನಗೊಂದು ಚಾನ್ಸ್ ಕೊಡಿ ಸರ್, ಮತ್ತೆ ನಾನು ಮಾಡ್ಬೇಕು ಸರ್. ಯಾಕಂದ್ರೆ ಮನೇಲಿ ಪ್ರಾಬ್ಲಮ್ಸ್ ಅಂತೂ ತುಂಬಾ ಇತ್ತು ನಮ್ಮ ಮನೇಲಿ. ಇವಾಗ ಹೆಂಗೆ ನಿಮ್ಮ ಮನೇಲಿ ಪ್ರಾಬ್ಲಮ್ಸ್ ಇದಾವೆ, ನಿಮ್ಮ ಇಂಡಿಪೆಂಡೆಂಟ್ ಹೆಂಗ್ ಆಗ್ಬೇಕು ನಿಮ್ಗೆ, ಸೇಮ್ ಟು ಸೇಮ್ ನನಗೂ ಕೂಡ ಅದೇ ಒಂದು ಡ್ರೀಮ್ ಇಟ್ಕೊಂಡ್ ಬಂದಿದ್ದೆ. ಓಕೆ, ಬಟ್ ದ ಥಿಂಗ್ ಇಸ್ ದಟ್ ಅವಾಗ ಅವ್ರಿಗೆ ಏನಂತಂದ್ರೆ ಕೇಳಿದೆ ನಾನು ಈ ತರ ನನಗೊಂದು ಚಾನ್ಸ್ ಕೊಡಿ ಅಂತ. ಸೊ ಅವ್ರು ಕೇಳಿದ್ರೆ ನನಗೆ ಏನಾಗಿತ್ತು ಅಬರಾರ್ ಅವಾಗ, ಯಾಕೆ ಅಬೌಟ್ ನೀ ಈ ತರ ಅಬೌಟ್ ನೀವು ಮಾಡಿದ್ದಿಲ್ಲ ಅವಾಗ ಅಂತ ಕೇಳಿದ್ರು. ನಾನು ಹೇಳಿದೆ ಅವ್ರಿಗೆ, ಸರ್ ಈ ತರ ನಡೆದಿರೋ ಘಟನೆ ಎಲ್ಲಾನು ಕೂಡ ಹೇಳಿದೆ ಅವ್ರಿಗೆ. ಓಕೆ, ಅವ್ರು ಅವಾಗ ಒಂದು ಮಾತು ಹೇಳಿದ್ರು, ಅದು ಏನಪ್ಪ ಅಂದ್ರೆ ಕ್ಲಾರಿಟಿ ಸಿಕ್ತು ನನಗೆ. ಏನಪ್ಪಾ ಅಂತಂದ್ರೆ ನನಗೊಂದು ಮಾತು ಹೇಳುವ ಅಬ್ರಾರ್ ಅಬೌಟ್ ಏನಪ್ಪಾ ಅಂದ್ರೆ ಫಸ್ಟ್ ಆಫ್ ಆಲ್ ಡೇ ಒನ್ ನೀ ನೋಡಿದೀಯಾ, ನಿನಗ್ ಗೊತ್ತು 170 ದೇಶದಲ್ಲಿ ಕಂಪನಿ ರನ್ ಆಗ್ತಿದೆ, ನಿನಗ್ ಗೊತ್ತು 47 ವರ್ಷದಿಂದ ರನ್ ಆಗ್ತಿದೆ ಕಂಪನಿ, ನಿನಗ್ ಗೊತ್ತು ಡೇ ಒನ್ ಒಳಗಡೆ ಏನೇ ನಡೀತು ಅಂತ. ಪಾಪ ನಿಮ್ ಫಾದರ್ಗೆ ಏನ್ ಗೊತ್ತು, ಪಾಪ ನಿಮ್ ಮದರ್ಗೆ ಏನ್ ಗೊತ್ತು, ಪಾಪ ನಿಮ್ ಫ್ರೆಂಡ್ಸ್ಗೆ ಏನ್ ಗೊತ್ತು, ಅವ್ರಿಗೆ ಹಿಂಗೆ ಅಬೌಟ್ ಅಂತ ಹೇಳ್ತಾರೆ. ಈಗ ಆನ್ಲೈನ್ ಅಂದ ತಕ್ಷಣ ಅಬೌಟ್ ಅವರೆಲ್ಲರೂ ಕೂಡ ಅಬೌಟ್ ಏನಂದ್ರೆ ಫೇಕ್ ಅಂತ ತಿಳ್ಕೊಂತಾರೆ. ಓಕೆ, ನಿನಗೆ ಅಬೌಟ್ ಇರುವಾಗ ನಿನಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ ಏನ್ ವರ್ಕ್ ಮಾಡಬೇಕು ಏನಿಲ್ಲ ಅಂತ ಅಂದ್ಬಿಟ್ಟು, ಬಟ್ ಅವ್ರಿಗೆ ನೀನು ಹೇಳ್ಬಹುದಾ? ಇದನ್ನು ಕೂಡ ಕರೆಕ್ಟೇ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಬಾಹುಬಲಿ ಫಿಲಮ್ ನಾನ್ ನೋಡಿದ್ದೀನಿ, ನಮ್ಮ ಫಾದರ್ ಹೋಗಿ ಕೇಳ್ತಿದ್ದೀನಿ, ಅಪ್ಪ ಬಾಹುಬಲಿ ಕಟ್ಟಪ್ಪ ಯಾಕೆ ಹೊಡ್ದ? ಈಗ ನಮ್ಮ ಫಾದರ್ಗೆ ಹೆಂಗ್ ಗೊತ್ತು? ಈಗ ನಾನ್ ಫಿಲಮ್ ನೋಡ್ ಬಂದಿನಿ ಅಂದ್ರೆ ನನಗ್ ಗೊತ್ತು ಬಾಹುಬಲಿ ಕಟ್ಟಪ್ಪ ಯಾಕೆ ಹೊಡ್ದ. ಸೇಮ್ ಆಸ್ ಇಟ್ ಈಸ್ ಡೇ ಒನ್ ನಾನ್ ನೋಡಿದ್ದೀನಿ, ಅಬೌಟ್ ನಮ್ಮ ಫಾದರ್ ಮದರ್ ನೋಡಿಲ್ಲ. ಪಾಪ ಅವ್ರಿಗೆ ಕ್ಲಾರಿಟಿ ಇಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಅಬೌಟ್ ಏನಪ್ಪಾ ಅಂತಂದ್ರೆ ಇವಾಗ ನಾನು ಫಸ್ಟ್ ಟೈಮ್ ಡೇ ಒನ್ ನೋಡಿದ್ದೀನಿ. ಓಕೆ, ನೀವು ಫಸ್ಟ್ ಟೈಮ್ ಡೇ ಒನ್ ನೋಡಿದ್ರ ಅಂತಂದ್ರೆ ನೀವು ಹೋಗಿ ನಿಮ್ಮ ಫ್ರೆಂಡ್ಸ್ ಹೇಳ್ತೀರಾ. ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಟೈಮ್ ಡೇ ಒನ್ ನೋಡಿದ್ರ ಅಂತಂದ್ರೆ ನಿಮ್ಗೆ ಎಷ್ಟು ಪರ್ಸೆಂಟ್ ಅರ್ಥ ಆಗಿರಬಹುದು? ಫಾರ್ ಎಕ್ಸಾಂಪಲ್ ಎಷ್ಟು ಒಂದು 50% ಅರ್ಥ ಆಗಿರ್ಬಹುದು ನಿಮ್ಗೆ, ಒಂದು 50% ನಿಮಗೆ ಅರ್ಥ ಆಗಿದೆ ಅಂತಂದ್ರೆ ನೀವು ಇನ್ನೊಬ್ಬರಿಗೆ 50% ಹೇಳಕ್ ಪಾಸಿಬಲೇ ಇರಲ್ಲ. 50% ಹತ್ರ ಹೇಳಕ್ ಬರಲ್ಲ ನಮಗೆ, ರೈಟ್? ನಾವೊಂದು ಅಬೌಟ್ ಏನಪ್ಪ ಅಂದ್ರೆ ಒಂದು 25% ಅವ್ರಿಗೆ ಹೇಳ್ಬೋದು. ನಾವು 25% ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಎಷ್ಟು ಪರ್ಸೆಂಟ್ ಅರ್ಥ ಆಗುತ್ತೆ? ಒಂದು 10% ಇಲ್ಲ 5% ಅರ್ಥ ಆಗುತ್ತೆ. ಓಕೆ, ಈಗ ನಾನು ಜಸ್ಟ್ ಟೆಲ್ ಮಿ ಒನ್ ಥಿಂಗ್ ಗೈಸ್, ನೀವೇ ಹೇಳಿ ಇವಾಗ ಒಬ್ಬ ಪರ್ಸನ್ಗೆ ಓನ್ಲಿ 5% ಇಲ್ಲ 10% ಅರ್ಥ ಆಗಿದೆ ಅಂತಂದ್ರೆ ಆ ಪರ್ಸನ್ ನೆಗೆಟಿವ್ ಮಾತಾಡ್ತಾನೋ, ನೆಗೆಟಿವ್ ಹೇಳ್ತಾನೋ, ಇಲ್ಲ ಪಾಸಿಟಿವ್ ಹೇಳ್ತಾನೋ? 100% ನೆಗೆಟಿವ್ನೇ ಹೇಳ್ತಾನೆ. ಬಿಕಾಸ್ ಯಾಕಂದ್ರೆ ಹಾಫ್ ನಾಲೆಜ್ ಇಸ್ ಆಲ್ವೇಸ್ ಡೇಂಜರಸ್. ಅವನಿಗೆ ಪೂರ್ತಿ ನಾಲೆಜೇ ಇಲ್ಲ. ಸೊ ದಾಟ್ಸ್ ಏನಪ್ಪ ಅಂತಂದ್ರೆ ಇದು ನನ್ನ ಜೊತೆ ಆಗಿತ್ತು. ಇದಕ್ಕೋಸ್ಕರ ನಾನು ನನ್ನ ಒಂದು 6 ಮಂತ್ ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ, ಲಕ್ಷಾಂತರ ಗಟ್ಲೆ ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ. ಲಕ್ಷಾಂತರ ಗಟ್ಲೆ ಅಂತಂದ್ರೆ ನಾನು ಇವಾಗ ಅಸಿಸ್ಟೆಂಟ್ ಮ್ಯಾನೇಜರ್ ಲೆವೆಲ್ ಮೇಲೆ ಇದ್ದೀನಿ. ಓಕೆ, ನಾನೇನಾದ್ರೂ ಅವ್ರ ಮಾತು ಕೇಳಾರ್ದೆ ಅವತ್ತೇ ಶುರು ಮಾಡಿಬಿಟ್ಟಿದ್ರೆ ಇವಾಗ ಇನ್ನು ತುಂಬಾ ಮುಂದೆ ಇರ್ತಿದ್ದೆ, ಮೇ ಬಿ ಮ್ಯಾನೇಜರ್ ಲೆವೆಲ್ ಇರ್ತಿದ್ದೆ. ನೀವು ನೋಡಿರ್ಬೋದು ಡೇ ಒನ್ ಒಳಗಡೆ ಹೇಳಿದ್ರು ಡ್ರೀಮ್ ಲೆವೆಲ್ ಅಂತ, ಆ ಡ್ರೀಮ್ ಲೆವೆಲ್ ಮೇಲೆ ಇರ್ಬೋದಿತ್ತು ನಾನು. ಓಕೆ, ಸೊ ಸಿಂಪಲ್ ಆಸ್ ದಟ್. ನನ್ನ ತಪ್ಪಿನಿಂದ ನೀವೆಲ್ಲರೂ ಕೂಡ ಕಲ್ಕೊಳ್ಳಿ. ಸಿಂಪಲ್ ಆಸ್ ದಟ್ ಏನಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ಹೇಳೋದು ಒಂದೇ. ಓಕೆ, ಅಬೌಟ್ ಏನಪ್ಪ ಅಂದ್ರೆ ಫಸ್ಟ್ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ನೀವು ಇನ್ನೊಬ್ಬರಿಗೆ ಹೇಳಕ್ಕೆ ಪಾಸಿಬಲ್ ಇಲ್ಲ. ಓಕೆ, ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ನೀವು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಇಡೀ ಜಗತ್ತಿಗೆ ಹೇಳಿ, ನೋ ಪ್ರಾಬ್ಲಮ್. ಓಕೆ, ಬಿಕಾಸ್ ಯಾಕಂದ್ರೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ನೀವು ಪಾಸಿಬಲೇ ಇರಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಮದರ್ಗೆ ಹೇಳ್ತೀನಿ ನಾನು. ಈಗ ನಮ್ಮ ಮದರ್ಗೆ ಏನು ಗೊತ್ತು? ರೊಟ್ಟಿ ಹೆಂಗ್ ಮಾಡ್ಬೇಕು, ಅಡಿಗೆ ಹೆಂಗ್ ಮಾಡ್ಬೇಕಂತ ಗೊತ್ತಿದೆ ನಮ್ಮ ಮದರ್ಗೆ. ಈಗ ನಾನು ಅಬೌಟ್ ಏನಪ್ಪಾ ಅಂದ್ರೆ ಅವ್ರಿಗೆ ಹೋಗಿ ಕೇಳ್ತಿದ್ದೀನಿ, ಅಮ್ಮ MBBS ಡಾಕ್ಟರ್ ಹೆಂಗ್ ಆಗ್ಬೇಕು? ಅವ್ರು ಹೇಳ್ತಾರ? ಪಾಸಿಬಲ್ಲೇ ಇಲ್ಲ. ಓಕೆ, ಇವಾಗ ಅದು ಹೋಗ್ಲಿ. ಈಗ ನನಗೆ ಬಂದು ನಮ್ಮ ಅಮ್ಮ ಅಬೌಟ್ ಏನಪ್ಪ ಅಂದ್ರೆ ರೊಟ್ಟಿ ಹೆಂಗ್ ಮಾಡ್ಬೇಕು, ಅಡಿಗೆ ಹೆಂಗ್ ಮಾಡ್ಬೇಕಂದ್ರೆ ನನಗೆ ಹೇಳಿದ್ರೆ ನನಗೆ ಗೊತ್ತಾಗತ್ತಾ? ನನಗೆ ಗೊತ್ತಿಲ್ಲ. ಅಬೌಟ್ ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ರೊಟ್ಟಿ ನಾನು ಮಾಡಿಲ್ಲ ಯಾವತ್ತೂ ಕೂಡ, ಅಬೌಟ್ ಯಾವತ್ತೂ ಕೂಡ ನಾನು ಅಡಿಗೆ ಮಾಡಿಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೇಮ್ ಆಸ್ ಇಟ್ ಈಸ್. ಯಾರ ಹತ್ರ ಅದು ನಾಲೆಡ್ಜ್ ಇರುತ್ತೆ ಅವ್ರ ಹತ್ರ ಹೋಗಿ ಕೇಳಿದ್ರೆ ಮಾತ್ರ ಏನಾಗುತ್ತೆ, ನಮ್ಗೆ ಕ್ಲಾರಿಟಿ ಸಿಗುತ್ತೆ. ಸಿಂಪಲ್ ಆಸ್ ದಟ್ ಗೈಸ್. ನೋಡಿ, ನಿಮಗೆ ನೆಗೆಟಿವ್ ಬೇಕಂದ್ರೆ ನೆಗೆಟಿವ್ ಸಿಗುತ್ತೆ, ಪಾಸಿಟಿವ್ ಬೇಕಂದ್ರೆ ಪಾಸಿಟಿವ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು 10th ಪಾಸ್ ಆಗ್ಬೇಕು ಅಂತಂದ್ರೆ
ನೀವು ಯಾರ ಹತ್ರ ಹೋಗ್ಬೇಕು? 10th ಪಾಸ್ ಅವ್ರ ಹತ್ರ ಹೋಗ್ಬೇಕಲ್ಲ, 10th ಹೆಂಗ್ ಪಾಸ್ ಆಗ್ಬೇಕು ಅಂತ, ರೈಟ್? ಈಗ ಫೇಲ್ ಆದವನ ಹತ್ರ ಹೋದ್ರೆ 100% ನೀವು ಏನ್ ಹೇಳಿದ್ರು ಕೂಡ ಅವ್ನು ನಿಂಗೆ ಫೇಲ್ ಮಾಡೇ ಇರ್ತಿದ್ದಾನೆ. ಫಾರ್ ಎಕ್ಸಾಂಪಲ್ ಅಬೌಟ್ ನಾನು ಫೇಲ್ ಆಗಿದ್ದೀನಿ, ನೀನು ಫೇಲ್ ಆಗ್ತೀಯ, ತುಂಬಾ ಕಷ್ಟ ಇತ್ತು, ಆಗೋದೇ ಇಲ್ಲ ನಿನ್ ಕೈಯಿಂದ, ನನ್ನ ಕಡೆಯಿಂದನೂ ಆಗಿಲ್ಲ, ನೀನು ಫೇಲ್ ಆಗ್ತೀಯ. ಬಟ್ ನಾವು ಚೂಸ್ ಮಾಡ್ಬೇಕು ಇವಾಗ ಫೇಲ್ ಆಗ್ಬೇಕು ಪಾಸ್ ಆಗ್ಬೇಕು ಅಂತ. ಅದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ನಾವು ಪಾಸ್ ಆಗ್ಬೇಕು ಅಂದ್ರೆ ಪಾಸ್ ಅವನ ಹತ್ರ ಹೋಗ್ಬೇಕಾಗತ್ತೆ. ಪಾಸ್ ಅವನ ಹತ್ರ ಏನ್ ಹೇಳ್ತಾನೆ ಅವನು? ಏನಿಲ್ಲ, ಅಬೌಟ್ ಇಷ್ಟು ಓದ್ಕೋ, ಇಷ್ಟು ಅಬೌಟ್ ಇಷ್ಟು ಪಾಸಿಂಗ್ ಮಾರ್ಕ್ಸ್ ಓದ್ಕೋ, ಪಾಸ್ ಆಗ್ತೀಯಾ, ಇದು ಅವನು ಹೇಳ್ತಾನೆ. ಓಕೆ, ಬಟ್ ನಾನು ಚೂಸ್ ಮಾಡ್ಬೇಕು ಇವಾಗ ದಟ್ ನನಗೆ ಪಾಸ್ ಆಗ್ಬೇಕು, ಫೇಲ್ ಆಗ್ಬೇಕು, ರೈಟ್? ಸಿಂಪಲ್ ಆಸ್ ದಟ್. ನಿಮ್ಗೇನಪ್ಪಾ ಅಂದ್ರೆ ನೋಡಿ, ಇವತ್ತು ಅಬೌಟ್ ಏನಪ್ಪಾ ಅಂತಂದ್ರೆ ನೆಗೆಟಿವ್ ಮಾಡೋರು ಕೂಡ ಇದ್ದಾರೆ, ಪಾಸಿಟಿವ್ ಹೇಳೋರು ಕೂಡ ಇದ್ದಾರೆ. ಸೊ ನನಗಿವಾಗ ಲೈಫ್ ಒಳಗಡೆ ತುಂಬಾ ಗ್ರೋತ್ ಆಗ್ಬೇಕಿತ್ತು, ನಮ್ಮ ಮನೆ ಪರಿಸ್ಥಿತಿ ತುಂಬಾ ಚೆನ್ನಾಗಿರ್ಲಿಲ್ಲ. ಓಕೆ, ನಮ್ಮ ಫ್ರೆಂಡ್ಸ್ ಏನೋ ಹೇಳಿಬಿಟ್ರು, ಓಕೆ ಇದೆ ಫೇಕ್ ಇದೆ, ಫ್ರಾಡ್ ಇದೆ ಅಂತ ಅಂದ್ಬಿಟ್ಟು. ಹೇಳೋದು ತುಂಬಾ ಸುಲಭ, ಓಕೆ, ಬಟ್ ನಿಭಾಯಿಸೋದು ತುಂಬಾ ಕಷ್ಟ ಆಗುತ್ತೆ. ಈಗ ಅದೇ ಅಬೌಟ್ ಏನಪ್ಪಾ ಅಂದ್ರೆ ನಮ್ಮ ಫ್ರೆಂಡ್ಸು, ಈಗ ನಮ್ಮ ಮದರ್ದು ಬರ್ಡೇ ಇದೆಯಪ್ಪ, ಒಂದು 50,000 ಕೊಡು ಅಂತಂದ್ರೆ ಕೊಡೋದಿಲ್ಲ. ಅವನೇನು ಹೇಳ್ತಾನೆ? ನಿನ್ ಮದರ್ ಬರ್ಡೇ ಇದೆ, ನಾನೇ ಕೊಡ್ಲಿ ದುಡ್ಡು? 100% ಸಿಂಪಲ್ ಆಸ್ ದಟ್. ಅಬೌಟ್ ನನಗೆ ಕ್ಲಾರಿಟಿ ಸಿಕ್ಬಿಡ್ತು, ನನಗೆ ಹೆಂಗಾದ್ರೂ ಕೂಡ ಅಬೌಟ್ ಮುಂದೆ ಅಂದ್ರೂ ಹೋಗ್ಬೇಕಿದ್ದೆ, ಮುಂದೆ ಹೋಗ್ಬೇಕಂತಂದ್ರೆ ನಾನು ನನ್ನ ಡಿಸಿಷನ್ ನಂದಿರುತ್ತೆ ಅಂತ ಅಂದ್ಬಿಟ್ಟು ನಾನು ಕ್ಲಾರಿಟಿ ತಗೊಂಡೆ. ಓಕೆ, ದೆನ್ ಅಬೌಟ್ ಏನಪ್ಪಾ ಅಂತಂದ್ರೆ ಇವಾಗ ಸಿಂಪಲ್ ಆಸ್ ದಟ್. ಅಬೌಟ್ ಇವಾಗ ಏನಪ್ಪಾ ಅಂತಂದ್ರೆ ಸಮ್ ಪೀಪಲ್ಸ್ ಏನಪ್ಪಾ ಅಂತಂದ್ರೆ ಇವಾಗ ಇದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಓಕೆ, ಫಸ್ಟ್ ಆಫ್ ಆಲ್ ನಾಲೆಜ್ ನೀವು ತಗೊಳ್ಳಿ, ಕ್ಲಾರಿಟಿ ನಿಮ್ಗೆ ಎಲ್ಲರೂ ಕೂಡ ಸಿಗುತ್ತೆ. ಅಂಡ್ ಇವಾಗ ನಾನು ಇರೋದು ಒಂದು ಆಫೀಸ್ ಒಳಗಡೆ, ಅಚೀವರ್ಸ್ ಕ್ಲಬ್ ಒಳಗಡೆ ಒಂದು ಆಫೀಸ್ ಇದೆ. ಆ ಆಫೀಸ್ ಒಳಗಡೆ ಕೂತ್ಕೊಂಡಿದ್ದೀನಿ ಇವಾಗ. ಎಷ್ಟು ಜನ ನಮ್ಮ ಒಂದು ಆಫೀಸ್ ನೋಡ್ಬೇಕಂತ ಇಷ್ಟ ಇದೆ? ಎಷ್ಟು ಜನಕ್ಕೆ ನಮ್ಮ ಆಫೀಸ್ ನೋಡ್ಬೇಕಂತ ಇಷ್ಟ ಇದೆ? ಎಷ್ಟು ಜನ ಅಬೌಟ್ ನಮ್ಮ ಆಫೀಸ್ ನೋಡ್ಬೇಕಂತ ಅಬೌಟ್ ಏನಪ್ಪಾ ಅಂದ್ರೆ ಒಂದು ಇಷ್ಟಪಡ್ತೀರಾ? ಗುಡ್ ಗೈಸ್, ಓಕೆ ಡನ್. ಓಕೆ, ಸೊ ನಾನು ನಿಮ್ಗೆ ಶೋ ಮಾಡ್ತಿದ್ದೀನಿ ನಮ್ಮ ಆಫೀಸಲ್ಲಿ ಎಷ್ಟು ಜನ ನಿಮ್ಮ ತರ ಅಬೌಟ್ ತುಂಬಾ ಜನ ಹುಡುಗಿರು, ತುಂಬಾ ಜನ ಹುಡುಗರು ಇಲ್ಲಿ ಕೂತ್ಕೊಂಡು ಹೆಂಗ್ ವರ್ಕ್ ಮಾಡ್ತಾರೆ, ಆನ್ಲೈನ್ ಬಿಸ್ನೆಸ್ ಮಾಡ್ತಾರೆ ಅಂತ ಕ್ಲಾರಿಟಿ ಕೊಡ್ತೀನಿ. ಓಕೆ, ಸೊ ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನನ್ನ ಒಂದು ಕ್ಯಾಬಿನ್. ಓಕೆ, ದಟ್ ಈ ತರ ಅಬೌಟ್ ಏನಪ್ಪಾ ಅಂದ್ರೆ ನಮ್ಮ ಒಂದು ಇದು ವೇಟಿಂಗ್ ಏರಿಯಾ. ಓಕೆ, ದ ಥಿಂಗ್ ಇಸ್ ದಟ್ ತುಂಬಾ ಜನ ಅಬೌಟ್ ಇವಾಗ ಮನೆಗೆ ಹೋಗಿದ್ದಾರೆ ಅಂತ ಅನ್ಕೊಂತೀನಿ. ಓಕೆ, ಸರ್ ಈಸ್ ಅಬೌಟ್ ಏನಪ್ಪಾ ಅಂದ್ರೆ ಇದು ನಮ್ದು ಕ್ಯಾಬಿನ್. ಓಕೆ, ತುಂಬಾ ಜನ ಅಬೌಟ್ ಇಲ್ಲೂ ತುಂಬಾ ಜನ ಇದ್ದಾರೆ ಇನ್ನೂ ಕೂಡ. ಓಕೆ, ಈ ತರ ಅಬೌಟ್ ಏನಪ್ಪಾ ಅಂದ್ರೆ ನಮ್ದು ಆಫೀಸ್ ಒಳಗೆ ಕೆಲಸ ಆಗುತ್ತೆ. ಓಕೆ, ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಮ್ಮ ಮನೋಜ್ ಸರ್ದು ಕ್ಯಾಬಿನ್. ಓಕೆ, ನೀವು ಡೇ 1 ನೋಡಿದ್ರಲ್ಲ ಅವ್ರು. ಓಕೆ, ಸೊ ಸಿಂಪಲ್ ಆಸ್ ದಟ್. ಈ ತರ ಅಬೌಟ್ ಅಂತಂದ್ರೆ ತುಂಬಾ ಜನ ಇಲ್ಲಿ ಕ್ಯಾಬಿನ್ಸ್ ಇದಾವೆ, ಮ್ಯಾನೇಜರ್ಸ್ ಕ್ಯಾಬಿನ್ಸ್. ಎಸ್, ಐ ಹೋಪ್ ನಮ್ಮ ಆಫೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೇಮ್ ನನಗೂ ಕೂಡ ಫಸ್ಟ್ ಟೈಮ್ ನೋಡಿದ್ಮೇಲೆ ತುಂಬಾ ಇಷ್ಟ ಆಗಿತ್ತು. ಬಿಕಾಸ್ ಯಾಕಂತಂದ್ರೆ ಇವಾಗ ಸ್ವಲ್ಪ ಬಿಲೀಫ್ ನನಗೆ ಜಾಸ್ತಿ ಆಗಿತ್ತು. ಓಕೆ, ಡನ್. ಸೊ ಇವಾಗ ಅಬೌಟ್ ಏನಪ್ಪಾ ಅಂತಂದ್ರೆ ಡೇ 2 ಒಳಗಡೆ ಏನಿದೆ? ಓಕೆ, ಡೇ 2 ಒಳಗಡೆ ಏನಿದೆ? ಈಗ ನೆಕ್ಸ್ಟ್ ಡೇ 1 ಅಂತೂ ಆಯ್ತು ಸರ್. ಓಕೆ, ಡೇ 2 ಒಳಗಡೆ ಏನಿದೆ? ಎಸ್, ಇದು ಬಂದ್ಬಿಟ್ಟು ಯಾವುದೇ ಡೇ 2 ಅಲ್ಲ, ಜಸ್ಟ್ ನಿಮಗೆ ಕ್ಲಾರಿಫೈ ಮಾಡ್ತಿರೋ ಅಬೌಟ್ ಏನಪ್ಪಾ ಅಂದ್ರೆ ಕ್ಲಾರಿಟಿ ಕೊಟ್ಟೆ. ಓಕೆ, ಜಸ್ಟ್ ಡೇ 2 ಒಳಗಡೆ ಏನಾಗುತ್ತೆ ಅಂತಂದ್ರೆ ನಿಮಗೊಂದು ಹೌ ಟು ಮೇಕ್ ಮನಿ. ಓಕೆ, ನಿಮ್ಮ ಮತ್ತು ನನ್ನ ಒಂದು ಫೇವರೆಟ್ ಥಿಂಗ್ ಏನು? ನೀವು ಯಾಕೆ ಇಲ್ಲಿದ್ದೀರಾ ಇವಾಗ? ಅಬೌಟ್ ತುಂಬಾ ಜನ ಅಬೌಟ್ ಇಲ್ಲಿ ಇದ್ದೀರಾ ಅಂತಂದ್ರೆ ಅಬೌಟ್ ನಿಮ್ಮ ಒಂದು ಕರಿಯರ್ ಮೇಲೆ ನೀವು ಅಬೌಟ್ ಫೋಕಸ್ ಮಾಡ್ತಿದ್ದೀರಾ, ನಿಮ್ಮ ಒಂದು ಆ, ಒಂದು ಮುಂದೆ ಫ್ಯೂಚರ್ ಮೇಲೆ ನೀವು ಫೋಕಸ್ ಮಾಡ್ತಿದ್ದೀರಾ. ಓಕೆ, ದಾಟ್ಸ್ ವೈ ಇದ್ದೀರಾ ನೀವು. ಏನಕ್ಕೋಸ್ಕರ? ದುಡ್ಡಿಗೋಸ್ಕರ ಇದ್ದೀರಾ. 100% ಸೇಮ್ ಟು ಸೇಮ್. ನಾಳೆ ನಿಮ್ಗೆ ಅಬೌಟ್ ಏನಪ್ಪ ಅಂದ್ರೆ ಹೌ ಟು ಮೇಕ್ ಮನಿ ಅಂದ್ರೆ ದುಡ್ಡು ಯಾವ ತರ ಬರುತ್ತೆ ಅಂತ ಕ್ಲಾರಿಟಿ ಕೊಡ್ತಾರೆ. ಓಕೆ, ಅಬೌಟ್ ನಾಳೆ ಅಬೌಟ್ ಏನಪ್ಪ ಅಂದ್ರೆ ಆ ಸ್ಪೀಕರ್ ಇಂದ ನಾನು ತುಂಬಾ ಕಲ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ನೀವು ಕೂಡ ಅಬೌಟ್ ತುಂಬಾ ಕಲ್ಕೊಂತೀರಾ. ಅವಾಗ ಏನಾದ್ರು ನಾನು ಡೇ 2 ನೋಡಿದ್ದೀರಾ ಅಂತಂದ್ರೆ ಮೇ ಬಿ ನಾನು ನಿಮ್ ಮುಂದೆ ಇವಾಗ ಇರ್ತಿರ್ಲಿಲ್ಲ. ಎಸ್, ಯು ಹರ್ಡ್ ಇಟ್ ರೈಟ್. ಅವಾಗ ಏನಾದ್ರು ನಾನು ಡೇ 2 ನೋಡಿದ್ದಿಲ್ಲ ಅಂತಂದ್ರೆ ನಾನು ನಿಮ್ ಮುಂದೆ ಇರ್ತಿರ್ಲಿಲ್ಲ. ಸೇಮ್ ಆಸ್ ಇಟ್ ಈಸ್ ಅಬೌಟ್ ಅವರಿಂದ ನಾನು ತುಂಬಾ ಕಲ್ಕೊಂಡಿದ್ದೀನಿ. ಡೇ 2 ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಇದೆ. ನೀವೇನಾದ್ರೂ ಡೇ 2 ಮಿಸ್ ಮಾಡಿಬಿಟ್ರೆ, ಡೇ 1 ನೋಡೋನು ಕೂಡ ವ್ಯರ್ಥನೆ. ಜೀವನದ ಒಂದು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದೀರಾ. 100%. ಬಿಕಾಸ್ ಯಾಕಂದ್ರೆ ನೋಡಿ, ಇವಾಗ ಅರ್ನಿಂಗ್ಸ್ ಯಾವಾಗ ಮಾಡ್ತೀವಿ ನಾವು? ಅರ್ನಿಂಗ್ ಹೇಗ್ ಮಾಡಬೇಕು ಅಂತ ಗೊತ್ತಾದ್ಮೇಲೆ ಬರುತ್ತೆ ನಮ್ಗೆ ಅರ್ನಿಂಗ್ ಮಾಡೋಕೆ. ಸೊ ಅರ್ನಿಂಗ್ ಹೇಗ್ ಮಾಡ್ಬೇಕಂತಾನೆ ಗೊತ್ತಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ ನೀವು? ಮಾಡೋದೇ ಇಲ್ಲ, ರೈಟ್? ಸೊ ಅದಕ್ಕೋಸ್ಕರ ನಾಳೆ ಬಂದ್ಬಿಟ್ಟು ತುಂಬಾನೇ ಇಂಪಾರ್ಟೆಂಟ್ ಡೇ ಇದೆ. ಬಟ್ ಸರ್ ಎಲ್ಲರೂ ಕೂಡ ಸೆಲೆಕ್ಟ್ ಆಗ್ತಾರಾ? ನೋ, ಎಲ್ಲರೂ ಕೂಡ ಸೆಲೆಕ್ಟ್ ಆಗಕ್ ಚಾನ್ಸೇ ಇಲ್ಲ. ಓಕೆ, ಸರ್ ನಾನು ಆಗ್ತೀನೋ ಇಲ್ಲೋ ಅಂತ ಹೇಗೆ ಗೊತ್ತಾಗುತ್ತೆ? ನೀವು ಅಬೌಟ್ ಏನಪ್ಪಾ ಅಂದ್ರೆ ನೀವು ಆಗ್ತಿರೋ ಇಲ್ಲ ಅಂತಂದ್ರೆ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ನೀವು ಅಬೌಟ್ ಏನಪ್ಪಾ ಅಂದ್ರೆ ಇವಾಗ ನಿಮ್ಮ ಒಂದು ಮೆಂಟೋರ್ ಅಂದ್ರೆ ನಿಮ್ಗೆ ಯಾರು ಈ ಲಿಂಕ್ ಕಳಿಸಿದ್ದಾರೆ ಅವ್ರ ಅಬೌಟ್ ಏನಪ್ಪಾ ಅಂದ್ರೆ ಒಂದು 2-3 ವಿಡಿಯೋ ಕಳಿಸ್ಬೋದು ನಿಮ್ಗೆ, ಮೇ ಬಿ. ಓಕೆ, ಆ ವಿಡಿಯೋಸ್ನ ಕಂಪ್ಲೀಟ್ ಆಗಿ ನೋಡಿದವ್ರಿಗೆ ಮಾತ್ರ ಡೇ 2 ಸೆಲೆಕ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಯಾರು ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಇವಾಗ ಇಲ್ಲಿ ಡೇ 1, ಡೇ 2, ಡೇ 3 ಮತ್ತೆ ಯಾವ್ಯಾವ ವಿಡಿಯೋ ಕಳಿಸ್ತಿದ್ದಾರೆ ಆ ಎಲ್ಲಾ ವಿಡಿಯೋನು ಕೂಡ ಕಂಪ್ಲೀಟ್ ಮಾಡ್ಕೊಂಡು ಒಂದು ಲರ್ನಿಂಗ್ ಹ್ಯಾಬಿಟ್ ಅಬೌಟ್ ಅವ್ರ ಹತ್ರ ಇರುತ್ತಲ್ಲ. ಓಕೆ, ಒಂದು ಲರ್ನಿಂಗ್ ಓಪನ್ ಮೈಂಡ್ ಇಂದ ನಾವು ಕಲ್ಕೊಳ್ಳೋಕೆ ಒಂದು ಇದು ಇರುತ್ತಲ್ಲ, ಅಂತವ್ರಿಗೆ ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ಜಸ್ಟ್ ಬಿಕಾಸ್ ಯಾಕಪ್ಪ ಅಂದ್ರೆ ನೋಡಿ, ನಿಮ್ಗೂ ಕೂಡ ಗೊತ್ತಿವಾಗ ಇಮ್ಯಾಜಿನ್ ಮಾಡಿ 170 ದೇಶದಲ್ಲಿ ಕಂಪನಿ ರನ್ ಆಗ್ತಿರೋ ಒಂದು ಕಂಪನಿ ಒಳಗಡೆ ಎಂತ ಜನಕ್ಕೆ ಸೆಲೆಕ್ಟ್ ಮಾಡ್ತಾರೆ?
ಕೋಟ್ಯಾಂತರ ಜನ ಅಬೌಟ್ ಏನಪ್ಪ ಅಂದ್ರೆ ಇವಾಗ $1 ಬಿಲಿಯನ್ ಆಫ್ ಕಂಪನಿ ಒಳಗಡೆ ನೀವು ಕೆಲಸಕ್ಕೆ ಬರ್ತಿದ್ದೀರಾ. ಸೊ ಎಂತ ಎಂತ ಜನಕ್ಕೆ ಅಬೌಟ್ ಸೆಲೆಕ್ಟ್ ಮಾಡ್ತಾರೆ? ಯಾರು ಟೈಮ್ ವೇಸ್ಟ್ ಟೈಮ್ ಪಾಸ್ ಮಾಡ್ತಾರ ಅವ್ರಿಗ? ಯಾರು ಸೀರಿಯಸ್ ಇಂದ ಕೆಲಸ ಮಾಡ್ತಾರ ಅವ್ರಿಗ? ಸೀರಿಯಸ್ ಇಂದ ಯಾರು ಇರ್ತಾರ ಅವ್ರಿಗೆ, ರೈಟ್? ಸೊ ಸಿಂಪಲ್ ಆಸ್ ದಟ್. ನೀವು ಸೆಲೆಕ್ಟ್ ಆಗ್ಬೇಕಂದ್ರೆ ಸಿಂಪಲ್ ಆಸ್ ದಟ್, ಏನು ಮಾಡೋದಿರಲ್ಲ. ಕಂಪ್ಲೀಟ್ ಆಗಿ ನಿಮ್ಮ ಮೆಂಟೋರ್ ಯಾವ ತರ ನಿಮಗೆ ಗೈಡ್ ಮಾಡ್ತಾರೆ ಅವರೆಲ್ಲ ಆ ಆ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ ಎಕ್ವೈರ್ ಮಾಡ್ಕೊಂಡು ನೀವೇನಪ್ಪ ಅಂದ್ರೆ ಶುರು ಮಾಡೋದಷ್ಟೇ ಇರುತ್ತೆ. ಓಕೆ ಗೈಸ್, ನೆಕ್ಸ್ಟ್ ಇವಾಗ ಅಬೌಟ್ ಏನಪ್ಪ ಅಂದ್ರೆ ನಿಮ್ಗೆ ಯಾರು ಈ ಒಂದು ಮೀಟಿಂಗ್ ಲಿಂಕ್ ಕಳಿಸಿದ್ದಾರೆ, ಓಕೆ, ಅವ್ರಿಗೇನಪ್ಪ ಅಂದ್ರೆ ಒಂದು ಮೆಸೇಜ್ ಡ್ರಾಪ್ ಮಾಡಿ. ಏನಪ್ಪಾ ಅಂತಂದ್ರೆ ಸೆಲೆಕ್ಟ್ ಮೀ ಫಾರ್ ಡೇ 2. ಓಕೆ, ದಟ್ ಏನಪ್ಪ ಅಂದ್ರೆ ಅವ್ರು ನಿಮಗೆ ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ನಿಮ್ಗೆ ಏನು ಪ್ರೊಸೀಜರ್ ಇರುತ್ತೆ ಅವ್ರ ಜೊತೆ ಅಬೌಟ್ ಕೂತ್ಕೊಂಡು ನೀವು 1-to-1 ಮೀಟಿಂಗ್ ಒಳಗಡೆ ಅಟೆಂಡ್ ಮಾಡ್ಕೊಂತೀರಾ. ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅಬೌಟ್ ಏನಪ್ಪ ಅಂದ್ರೆ ಅವ್ರು ಕ್ಲಾರಿಟಿ ಕೊಡ್ತಾರೆ. ನಿಮ್ಗೆ ಏನು ಡೌಟ್ಸ್ ಇದ್ರು ಕೂಡ ಅವ್ರ ಹತ್ರ ಕೇಳ್ಕೊಳ್ಳಿ. ಓಕೆ ಗೈಸ್, ಆಲ್ ದ ವೆರಿ ಬೆಸ್ಟ್ ಫಾರ್ ಮೈ ಸೈಡ್. ಓಕೆ, ಸೊ ಡನ್.